ಎಂಬುವಂಥ ವಿಷಯದಲ್ಲಿ ದೇವರ ವಾಕ್ಯದಿಂದ ಕೆಲವು ಸತ್ಯತೆಗಳನ್ನು ಮತ್ತು ನಮಗೋಸ್ಕರ ಮಾರ್ಗದರ್ಶನಕ್ಕೂ ಮತ್ತು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳೋದಕ್ಕೂ ಸಹಾಯವಾಗುವಂತೆ ಈ ದಿನ ನಾವು ದೇವರ ವಾಕ್ಯದಲ್ಲಿ ನೋಡೋರಾಗಿದ್ದೇವೆ. ಪ್ರಶ್ನೆಗಳು ಎಂಬುದಾಗಿ ಯೋಚನೆ ಮಾಡುವಾಗ ಸಹಜವಾಗಿ ಕೆಲವು ಪ್ರಶ್ನೆಗಳು ಉತ್ತರ ಕೊಡಲಿಕ್ಕೆ ಯೋಗ್ಯವಾದದ್ದು, ಕೆಲವು ಪ್ರಶ್ನೆಗಳು ಉತ್ತರ ಕೊಡದೇ ಇದ್ರೇ ಯೋಗ್ಯವಾದದ್ದು, ಇನ್ನು ಕೆಲವು ಪ್ರಶ್ನೆಗಳು ಹೇಗೆಂದರೆ ಯಾಕಾದರೂ ಈ ಪ್ರಶ್ನೆ ಕೇಳಿದ್ರಪ್ಪ ನನಗೆ ಎಂಬುದಾಗಿ ವಿಷಾದಪಡಿಸುವಂಥ ಕೆಲವು ಪ್ರಶ್ನೆಗಳು. ಇನ್ನು ಕೆಲವು ಪ್ರಶ್ನೆಗಳು ಹೇಗೆಂದರೆ ಆ ಪ್ರಶ್ನೆಗೆ ಉತ್ತರ ಕೊಡದಿದ್ದಕ್ಕೋಸ್ಕರವಾಗಿಯೇ ಇಂಥ ದೊಡ್ಡ ದುರ್ಘಟನೆ ಆಯಿತು ಎಂಬುದಾಗಿ. ಹಾಗಾಗಿ ಪ್ರಶ್ನೆ ಎಂಬುದಾಗಿ ನೋಡುವಾಗ ನನಗೆ ಒಂದು ವಾರದ ಹಿಂದೆ ಒಬ್ಬ ವಿಶ್ವಾಸಿ ಫೋನ್ ಮಾಡಿದರು. ಪರಲೋಕದಲ್ಲಿ ಹೇಗಿರುತ್ತೆ, ಪರಲೋಕದಲ್ಲಿ ತಂದೆಯಾದ ದೇವರು, ದೇವರ ಕರ್ತನಾದ ಯೇಸು ಕ್ರಿಸ್ತನು ದೇವರು ಮತ್ತು ಪವಿತ್ರಾತ್ಮ ದೇವರು ಎಂಬುದಾಗಿ, ತ್ರಯೇಕ ದೇವರು ಎಂಬುದಾಗಿ ನೀವು ಹೇಳ್ತಿರಲ್ಲ, ಅದು ಹೇಗಿರುತ್ತೆ ಅಂತ ಕೇಳ್ದ. ನಾನು ಹೇಳಿದೆ, ನನಗೆ ಗೊತ್ತಿಲ್ಲಪ್ಪ. ಇಹಲೋಕದಲ್ಲಿ ಇರೋದಕ್ಕೋಸ್ಕರ ನಮಗೆ ದೇವರು ತನ್ನನ್ನು ತಾನು ಯೇಸು ಕ್ರಿಸ್ತನಿಗಾಗಿ ಪ್ರಕಟಪಡಿಸಿಕೊಂಡಿದ್ದಾನೆ. ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ. ಅದನ್ನು ತಿಳ್ಕೊಂಡ್ರೆ ನನಗೆ ಸಾಕು. ನೀನು ಪರಲೋಕದ ಬಗ್ಗೆ ಕೇಳ್ತಿದ್ಯಲ್ಲ, ನಾವು ಏನನ್ನು ಓದುತ್ತೇವೋ, ಏನನ್ನು ನೋಡುತ್ತೇವೋ, ಏನನ್ನು ಮುಟ್ಟಿ ಅದ್ರ ಜೊತೆಗೆ ವಾಸ ಮಾಡುತ್ತೇವೋ ಅದೆಲ್ಲವೂ ಸಹ ನಮ್ಮ ಇಂದ್ರಿಯಗಳಿಗೆ, ಪಂಚೇಂದ್ರಿಯಗಳಿದೆ. ಈ ಪಂಚೇಂದ್ರಿಯಗಳಿಗೆ ಗ್ರಹಿಸುವಂಥದ್ದು ಏನಿದೆಯೋ ಅದನ್ನು ಮಾತ್ರ ನಾವು ನಂಬೋರಾಗಿದೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರಂದರೆ, ಯಾವುದನ್ನು ನಾವು ಮುಟ್ಟಿ ನೋಡಿ ಜೊತೆಯಲ್ಲಿ ವಾಸಿಸ್ತೇವೋ ಅಂಥವುದನ್ನು ನಾವು ನಿಮಗೆ ತಿಳಿಯಪಡಿಸ್ತೇವೆ ಎಂಬುದಾಗಿ. ದ್ಯಾಟ್ ವಿಚ್ ವಿ ಹ್ಯಾವ್ ಸೀನ್, ದ್ಯಾಟ್ ವಿಚ್ ವಿ ಹ್ಯಾವ್ ಹರ್ಡ್, ದ್ಯಾಟ್ ವಿಚ್ ಯು ಹ್ಯಾವ್ ಬೀನ್ ವಿತ್ ಹಿಮ್, ಮಿಂಗಲ್ಡ್ ವಿತ್ ಹಿಮ್, ದ್ಯಾಟ್ ವಿ ಡಿಕ್ಲೇರ್ ಅನ್ ಟು ಯು ಎಂಬುದಾಗಿ. ಅಂದರೆ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ದಯವಿಟ್ಟು ಅದನ್ನು ನಾವು ಓದಬೇಕು, ಯಾಕಂದರೆ ಅದು ಬಹಳ ಪ್ರಾಮುಖ್ಯವಾದದ್ದು. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಸರಿ, ಜೀವವಾಕ್ಯವು ಆದಿಯಿಂದ ಇದೆ, ನಮಗೇನು ಉಪಯೋಗ ಆಯಿತು ಎಂಬುದನ್ನು ನೋಡುವಾಗ ನಮಗೇನು ಉಪಯೋಗ ಆಗಿಲ್ಲ. ಆ ವಾಕ್ಯ ಅಲ್ಲೇ ಇತ್ತು, ನಾವು ಇಲ್ಲೇ ಇದ್ದರು. ಎಷ್ಟೋ ಜನರ ಜೀವನದಲ್ಲಿ ಕೂಡ ಇಷ್ಟೇನೆ, ಒಂದು ರೂಢಿಯಾಗಿ ವಾಕ್ಯ ಓದುವುದು ಅಷ್ಟೇ. ಈ ವಾಕ್ಯ ಎಂಬುದನ್ನು ನೋಡುವಾಗ ಬೀಜಗಳಿದ್ದಂತೆ. ನೀವು ಬೀಜಗಳು ತೆಗೆದುಕೊಂಡು ಅದನ್ನು ಮಣ್ಣಿನಲ್ಲಿ ಹಾಕಿದರೆ ಅದರಿಂದ ಜೀವ ಬರ್ತದೆ. ನೀವು ಬೀಜಗಳನ್ನು ಶೇಖರಣೆ ಮಾಡಿ ಮಾಡಿ ಚೀಲಗಳಲ್ಲಿ ಇಟ್ಕೊಂಡು 5 ಕ್ವಿಂಟಲ್ ಬೀಜ ಇದೆ ಅಂತ ಹೇಳಿದ್ರೆ, ನಾವು 5 ಕ್ವಿಂಟಲ್ ಅಕ್ಕಿ ಮನೇಲಿ ಇದ್ದುಕೊಂಡು ದಿನಾಲು ನೀರು ಕುಡಿದು ಮಲಗ್ತಾ ಇದ್ದೇವೆ. ಯಾಕೆ? ನಮಗೇನಂದ್ರೆ ಆ ಜೀವ ನಮಗೆ ಎಟಕಲಿಲ್ಲ, ಆ ಜೀವ ನಮಗೆ ಗ್ರಹಿಕೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ, ನಾವು ಮನುಷ್ಯರಾದ ಕಾರಣ ನಮಗೆ ಪಂಚೇಂದ್ರಿಯಗಳಿಗೆ ಏನು ಗ್ರಹಿಸ್ಕೊಳ್ಳೋದಕ್ಕೆ ಆಗ್ತದೋ ಅದನ್ನು ಮಾತ್ರ ಗ್ರಹಿಸ್ಕೊಳ್ಳೋಕ್ಕೆ ನಾವು ಸಾಧ್ಯವಾಗಿದ್ದೇವೆ. ಯಾಕೆ ನಿಮಗೆ ವಿಷಯ ಅಂದರೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆ ಬಳಿಲಿದ್ದು ನಮ್ಮ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವನನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಯಾಕೆ ಈ ವಿಶೇಷವಾಗಿ ಹೇಳ್ತೀನಿ ಅಂದರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ವಿಶೇಷವಾದ ಸೃಷ್ಟಿನಾಗಿ ಮಾಡಿದ್ದಾನೆ. ನಾವು ಗ್ರಹಿಸ್ಕೊಳ್ಬೇಕಂದ್ರೆ ಈ ಪಂಚೇಂದ್ರಿಯಗಳ ಅವಶ್ಯಕತೆ ಇದೆ ಎಂಬುದಾಗಿ. ಈ ಪಂಚೇಂದ್ರಿಯಗಳು ದೇವರು ತಾನೇ ಸೃಷ್ಟಿ ಮಾಡಿದ್ದಾನೆ. ಯಾಕಂದರೆ ಕಣ್ಣಾರೆ ಕಂಡು, ಕಿವಿಯಾರೆ ಕೇಳಿ, ಮನಸ್ಸಿಟ್ಟು ನೋಡಿ,
ಕೈಯಿಂದ ಮುಟ್ಟಿದ್ದೇವೆ. ಹಾಗಾಗಿ ಪ್ರಿಯರೇ, ನಮಗೋಸ್ಕರ ಇಬ್ರಿಯರ ಪತ್ರಿಕೆ 11ನೇ ನೋಡುವಾಗ ಆದಿಯಲ್ಲಿ ದೇವರು ಪ್ರವಾದಿಗಳ ಮೂಲಕವಾಗಿಯೂ ವಾಕ್ಯಗಳ ಮೂಲಕವಾಗಿಯೂ ಮತ್ತು ನ್ಯಾಯಸ್ಥಾಪಕರ ಮೂಲಕವಾಗಿಯೂ ಮಾತನಾಡಿದ್ದು ಬೇರೆ ಬೇರೆ ರೀತಿಯ ಮಾತನಾಡಿದ್ದಾಗ್ಯೂ ಈಗ ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ಪ್ರಕಟಪಡಿಸಿಕೊಂಡಿದ್ದಾನೆ. ಈಗ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಪ್ರಕಟಪಡಿಸಿಕೊಂಡಿದ್ದಾನೆ ಎಂಬುದಾಗಿ. ಯಾಕೆ ನಿಮಗೆ ಹಿನ್ನೆಲೆ ಹೇಳಿದಂದರೆ, ವಿಶೇಷವಾದಂತಹ ಸೃಷ್ಟಿ ಮನುಷ್ಯನು. ಪ್ರಶ್ನೆ ಅವನ ಜೀವನದ ಅವಿಭಾಜ್ಯವಾದದ್ದು. ಪ್ರತಿಯೊಬ್ಬರಿಗೂ ಒಬ್ಬ ಚಿಕ್ಕ ಮೊಮ್ಮಗ ಅವ್ರ ತಾತ ಕೇಳ್ತಾನೆ, ಏನಂದರೆ, ತಾತ ನೀವು ಅಜ್ಜಿಗೆ ಮದುವೆ ಆಗಿ 65 ವಯಸ್ಸಾಯಿತು, 60 ವರ್ಷ ಆಯಿತು, ಅಜ್ಜಿಗೆ ನೀವು ಇನ್ನೂ ಕೂಡ ಚಿನ್ನ, ಕಣ್ಣೆ, ಮುದ್ದೆ ಅಂತ ಹೇಳ್ತಿರಲ್ಲ, ಯಾಕೆ ಆ ಥರ ಹೇಳ್ತಿದ್ದೀರಿ, ಏನು ಸೀಕ್ರೆಟು ಅಂತ ಕೇಳಿದಂತೆ ಮೊಮ್ಮಗ. ಅದಕ್ಕೆ ಆ ತಾತ ಹೇಳ್ದಂತೆ, ಲೇ, ನಂದು ಮದುವೆ ಹಾಗೆ 65 ವರ್ಷ ನಿಮ್ಮ ಅಜ್ಜಿ ಜೊತೆಗೆ 5 ವರ್ಷದಿಂದ ನಿಮ್ಮ ಅಜ್ಜಿ ಹೆಸರೇ ಮರ್ತೋಗ್ಬಿಟ್ಟಿದ್ದೀನಪ್ಪ ನಾನು, ಅದಕ್ಕೋಸ್ಕರ ಈ ಥರ ಕರಿತೀನಿ ಅಂತ ಹೇಳ್ದಂತ ಅವನು. ಹುಡುಗನಿಗೆ ಆಶ್ಚರ್ಯ ಆಯಿತು, ಅಜ್ಜಿ ಹೆಸರು ನೀವು ಮರ್ತೋಗ್ಬಿಟ್ರೆ, 65 ವರ್ಷ ಮದುವೆ ಆಗಿದ್ದೀರಾ, ಅಜ್ಜಿ ಹೆಸರು ಸುಮ್ಮನೆ ಮತ್ತೆ ಅಜ್ಜಿ ಕೇಳ್ಬಿಟ್ರೆ ಅಜ್ಜಿ ಮತ್ತೆ ನನ್ನ ಹೊಳೆಬಿಡ್ತಾಳೆ. ಅದು ಒಂದು ಪ್ರಶ್ನೆ ಅಲ್ವಾ? ಇನ್ನೊಂದ್ಸರಿ ಪ್ರಶ್ನೆ ಕೇಳುವಾಗ ಅನುಚಿತವೋ ಅನುಚಿತವಲ್ಲವೋ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನಾವು ಆಲೋಚನೆ ಮಾಡಿದ್ರೂ ಪ್ರಶ್ನೆಗಳು ಬರ್ತವೆ, ಪ್ರಶ್ನೆಗಳು ಇಲ್ಲೇ ಅಂದ್ರೂ ಪ್ರಶ್ನೆ ಬರ್ತವೆ. ಪೌಲನು ಕೊರಿಂಥ ಪತ್ರಿಕೆ ಹೇಳುವಾಗ, ನನಗೆ ಎಲ್ಲವನ್ನೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಉಂಟು, ಆದರೂ ಎಲ್ಲವೂ ವಿಹಿತವಲ್ಲ ಎಂಬುದಾಗಿ ಒಂದು ಮಾತು ಹೇಳ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ತಾನು ಏನು ಬೇಕಾದರೂ ಮಾಡಬಹುದು, ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬೊಂಬೆಯಾಗಿ ನಿರ್ಮಿಸಿಲ್ಲ, ನಮ್ಮನ್ನು ವ್ಯಕ್ತಿಗತವಾಗಿಯೂ ನಮ್ಮ ವ್ಯಕ್ತಿತ್ವವನ್ನು ಕೊಟ್ಟಿದ್ದಾನೆ. ಅದನ್ನು ನೀವು ಹೇಗೆ ಸ್ಪಂದಿಸ್ತೀರಿ, ಅದನ್ನು ನೀವು ಹೇಗೆ ಇತರರೊಂದಿಗೆ ಆಗಲಿ ಅಥವಾ ನಿಮ್ಮೊಂದಿಗೆ ಆಗಲಿ ಹೇಗೆ ಸ್ಪಂದಿಸ್ತೀರಿ, ಅದ್ರ ಮೇಲೆ ನಿಮ್ಮ ಪರಿಣಾಮ ಆಗುತ್ತೆ ಎಂಬುದಾಗಿ. ಎಲ್ಲ ಮಾಡಲಿಕ್ಕೆ ಸ್ವತಂತ್ರ ಬಂಟು, ಅದು ಎಲ್ಲವೂ ವಿಹಿತವಲ್ಲ ಎಂಬುದಾಗಿ ನೋಡುವಾಗ, ಆ ವಿಹಿತ ಅಂತ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಹೀಗೆ ಈ ದಿನ ನಾವು ಕೆಲವು ಪ್ರಶ್ನೆಗಳು ಬಗ್ಗೆ ಯೋಚನೆ ಮಾಡುವಾಗ, ಬೈಬಲ್ನಲ್ಲಿ ಎಷ್ಟೋ ಪ್ರಶ್ನೆಗಳಿದ್ದಾವೆ, ಆದರೆ ನಿಮ್ಮ ಮುಂದೆ ಇವತ್ತು 7 ಪ್ರಶ್ನೆಗಳನ್ನು ಮಾತ್ರ ನಿಮ್ಮನ್ನು ಇಡೋನಾಗಿದ್ದೇನೆ. ಮತ್ತು ಪ್ರತಿಯೊಂದು ಪ್ರಶ್ನೆ ಅದರಿಂದ ನಮ್ಗೆ ಏನೋ ಒಂದು ಕಲೀಲಿಕ್ಕೆ, ಪಾಠ ಕಲೀಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಎಂಬುದಾಗಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡುವ ನಮ್ಮ ಜೀವನದಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ದಾವೀದನಲ್ಲಿ ಕೂಡ ಅನೇಕ ಪ್ರಶ್ನೆಗಳು ಬಂತು, ಅಯ್ಯೋ ದೇವರೇ, ಇವರೆಲ್ಲ ಈ ಥರ ಇರುವಾಗ ಚೆನ್ನಾಗೇ ಇದ್ದಾರಲ್ಲಪ್ಪ ಎಂಬುದಾಗಿ. ಮತ್ತೆ ನಾವು ಬೆಳಕಿನ ಕಡೆ ನೋಡುವಾಗ ಆತನಿಗೆ ಸಮಾಧಾನವಾಯಿತು. ಅಯ್ಯೋ, ಇವರು ಎಷ್ಟೋ ಸಂತೋಷಪಟ್ಟರು, ಅವ್ರ ಕೊನೆ ನೋಡುವಾಗ ಯಾರೂ ದಿಕ್ಕಿಲ್ಲದವರಾಗಿ ಸಾಯ್ತಾರೆ, ನಿರೀಕ್ಷೆ ಇಲ್ಲದವರಾಗಿ ಸಾಯ್ತಾರೆ, ಏನು ಇಲ್ಲದವರಾಗಿ ಸಾಯ್ತಾರೆ. ನಾನಾದರೋ ಸಂತುಷ್ಟನೊಳಗಿದ್ದೇನೆ, ನಾನಾದರೋ ನನ್ನ ಆಸ್ತಿ, ನನ್ನ ಪಾಲು ಎಲ್ಲವೂ ನಮ್ಮ ಕರ್ತನೇ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ಈ ದಿನ ಮೊದಲನೇ ಪ್ರಶ್ನೆ, ಅದು ದೇವರು ಕೇಳುವ ಪ್ರಶ್ನೆ. ಆದಿಕಾಂಡ 3ನೇ ಅಧ್ಯಾಯ ದಯವಿಟ್ಟು ತೆಗೆದುಕೊಳ್ಳಿ, ಎಲ್ಲರಿಗೂ ಪರಿಚಯವಾದಂಥದ್ದು. ಆದಿಕಾಂಡ 3ನೇ ಅಧ್ಯಾಯ ನೋಡುವಾಗ, ಆದಿಕಾಂಡ 3ನೇ ಅಧ್ಯಾಯ ಅಲ್ಲಿ 9 ಮತ್ತು 10ನೇ ವಚನ ನಿಮಗೋಸ್ಕರ ನಾನು ಓದೋನಾಗಿದ್ದೇನೆ. ಆದಿಕಾಂಡ 3ನೇ ಅಧ್ಯಾಯ 9 ಮತ್ತು 10. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು, ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬತ್ತಲೆಯಾಗಿದ್ದೇನೆಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬತ್ತಲೆಯಾಗಿದ್ದೀ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ? ಈಗ ನಾನು ಇಲ್ಲಿಗೆ ನಿಲ್ಲಿಸ್ಬಿಡ್ತೇನೆ. ಈಗ ನಮ್ಮ ಪ್ರಮುಖವಾದ ಒಂದು ಟೆಕ್ಸ್ಟ್ ಏನಂದರೆ, ದೇವರು ಆದಮನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಏನೆಂದರೆ,
ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು. ಈ ಪ್ರಶ್ನೆ, ಆಡಮ್ ವೇರ್ ಆರ್ ದೌ, ನೀನು ಎಲ್ಲಿದ್ದಿ ಎಂಬುದಾಗಿ. ಈ ಪ್ರಶ್ನೆ ಕೇಳುವಾಗ ದೇವರಿಗೆ ಗೊತ್ತಿಲ್ವಾ? ಯಾಕಂದ್ರೆ ಹಿಂದಿನ ವಚನದಲ್ಲಿ ನಾವು ಸ್ವಲ್ಪ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. 6ನೇ ವಚನದಿಂದ ನಾನು ಓದ್ತೇನೆ. ಆಗ ಸ್ತ್ರೀಯು ಆ ಮರಣದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ನಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬತ್ತಲೆ ಆಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಎಂಬುದಾಗಿ. ನಾನು ಇದೇ ಹೇಳದಲ್ಲ, ನಾವು ದೇವರ ವಿಶೇಷವಾದ ಸೃಷ್ಟಿ ಎಂಬುದಾಗಿ. ಪಂಚೇಂದ್ರಿಯಗಳಿಗೆ ಏನೇನು ನಮಗೆ ಗ್ರಹಿಕೆ ಆಗುತ್ತದೋ ಅದನ್ನೇ ಮಾಡೋರಾಗಿದೆ. ಅದಕ್ಕೆ ನೋಡ್ತೇವೆ ಈಗ ಹವಳು ನೋಡುವಾಗ ಆ ಮರಣ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ಇದೆ, ನೋಡುವುದಕ್ಕೆ ರಮ್ಯವಾಗಿಯೂ ಇದೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕಂಥದ್ದು ಇದೆ ಅಂತ ಹೇಳಿ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಟ್ವಿಸ್ಟ್ ಮಾಡುವಾಗ, ದೇವರ ವಾಕ್ಯವನ್ನು ನಾವು ಅದನ್ನು ಅದಲು ಬದಲು ಮಾಡುವಾಗ ಅಥವಾ ಬೆರಿಕೆ ಮಾಡುವಾಗ ನಾವು ಇಂತಹ ಒಂದು ಆಘಾತಕ್ಕೆ ಒಳಗಾಗೋರಾಗಿದ್ದೇವೆ. ಯಾಕೆ ನಮ್ಮ ಪಂಚೇಂದ್ರಿಗಳು ಅವೇ ನಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಬಂದದವು. ಏಕೆಂದರೆ ಈ ಪಂಚೇಂದ್ರಿಗಳು ನೀವು ಅವು ಒಂದು ಥರವಾದಂತಹ ಕುದುರೆ ಇದ್ದಂಗೆ. ನೀವು ಯಾರು ಅದನ್ನು ಹಿಡಿತದಲ್ಲಿರ್ತದೋ ಆ ರೀತಿಯಾಗಿ ಅದು ಹೋಗ್ತದೆ. ಅದಕ್ಕೋಸ್ಕರ ಪಾಲ್ ಹೇಳ್ತೇನೆ, ಶರೀರದ ಆಶೆಗೂ ಮತ್ತು ಆತ್ಮನ ನಡೆಸುವಿಕೆಗೂ ಹೋರಾಟ ಯಾವಾಗಲಿರ್ತದೆ ಎಂಬುದಾಗಿ. ಈಗಲಾದರೂ ನಾವು ಹೋರಾಟ ಮಾಡುವಾಗ ನಮಗೋಸ್ಕರ ದೇವರಾತ್ಮನು ದೇವರ ವಾಕ್ಯವು ನಮ್ಮನ್ನು ಚೈತನ್ಯಗೊಳಿಸ್ತದೆ. ಆ ದೇವರಾತ್ಮನು ದೇವರ ವಾಕ್ಯವು ಇಲ್ಲದೇ ಇದ್ರೆ ನಾವು ಸಹ ಮಣ್ಣು ಧೂಳಿಯಾಗಿ ಹೋಗ್ತಿದ್ವಿ. ಇಲ್ಲಿ ಆದಮನಿಗೆ ಒಂದು ಪ್ರಶ್ನೆ ಕೇಳ್ತದೆ, ನೀನೇನು ಏನಪ್ಪ ಆದಮ ಎಲ್ಲಿದ್ದೀಯ ಎಂಬುದಾಗಿ ಕೇಳುವಾಗ ಉತ್ತರ ಏನಾಗಬೇಕಾಗಿತ್ತು? ನಾನಿಲ್ಲಿದ್ದೇನೆ ಎಂಬುದಾಗಿ ಹೇಳಬೇಕಾಗಿತ್ತು. ಈ ಮನುಷ್ಯನ ಒಂದು ಸ್ವಭಾವ ವಿಷಯ ಹೇಗೆ ಗೊತ್ತಾ? ನೀನು ಎಲ್ಲಿದ್ದೀಯ ಎಂಬುದಾಗಿ ಹೇಳುವಾಗ ಅವನ ಉತ್ತರ ಏನಿತ್ತಂದ್ರೆ, ನಾನು ಎಲ್ಲಿದ್ದೇನೆ ಎಂಬುದಾಗಿ ಹೇಳಿದ, ನಾನು ಹೇಗೆ ಇದ್ದೇನೆ, ಯಾಕೆ ಇದ್ದೇನೆ ಎಂಬುದಾಗಿ ಉತ್ತರ ಕೊಡ್ತಾನೆ ಅವನು. ಬಹಳ ಆಶ್ಚರ್ಯವಾದದ್ದು. ನೀನು ಎಲ್ಲಿದ್ದೀಯ ಎಂಬುದಾಗಿ ಹೇಳುವಾಗ ಅವನು ಉತ್ತರ ಏನು ಕೊಡ್ತಾನೆ ಅಂದರೆ, ಕೂಗಿ ಅವನನ್ನು ಕೇಳಿದು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬತ್ತಲೆ ಆಗಿದ್ದೇನೆಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂತ. ಆ ಪ್ರಶ್ನೆ ಅದು ಉತ್ತರ ಅಲ್ಲ. ಎಲ್ಲಿದೆಯೋ, ವೇರ್ ಆರ್ ಯು ಅಂತ ಕೇಳುವಾಗ ನೀವು ಎಲ್ಲಿದೆಯೋ ಅದು ಹೇಳಬೇಕು. ನಾನು ಯಾಕೆ ಅಲ್ಲಿದ್ದೇನೆ ಎಂಬುದಾಗಿ ಉತ್ತರ ಕೊಡ್ತೇನೆ. ಇದು ಮನುಷ್ಯನ ಸ್ವಭಾವ ಎಂಬುದಾಗಿ ನೋಡ್ತೇವೆ ನಾವೇನಂದರೆ, ನಾವು ಒಂದು ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ಬರೋದಿಲ್ಲ. ಅದು ಪ್ರಶ್ನೆ ಅಂದರೆ, ನಾನು ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದುವಾಗ ಕಾರಣ ಗೊತ್ತಾಗ್ತದೆ. ಗಾಡ್ ವಾಸ್ ನಾಟ್ ಇಂಟ್ರೆಸ್ಟೆಡ್. ನೀವು ಏನು ಕಾರಣಕ್ಕೋಸ್ಕರ ಕೇಳಿಲ್ಲ, ವೇರ್ ಆರ್ ದೌ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕೂಡ ಹೀಗೆ ಆಗ್ತದೆ ಪ್ರಿಯರೇ. ದೇವರು ನಮ್ಮನ್ನು ಎಲ್ಲಿದ್ದೀಯಾ ಎಂಬುದಾಗಿ ಕೇಳುವಾಗ ನಾನು ಯಾಕೆ ಎಲ್ಲಿದ್ದೇನೆ ಎಂಬುದಾಗಿ ನಾವು ನಮ್ಮನ್ನು ಏನು ಮಾಡ್ತೇವೆ ಅಂದರೆ, ಒಂದು ಸ್ವಂತ ಬುದ್ಧಿಯಿಂದ ನಾವು ಉತ್ತರ ಕೊಡಕ್ಕೆ ಹೋಗ್ತೇವೆ. ದೇವರು ಇವತ್ತು ನಮ್ಮನ್ನು ಕೇಳ್ತಾನೆ ಏನಂದರೆ, ನೀನು ಎಲ್ಲಿದ್ದೀಯಾ ಮಗಳೇ, ನೀನು ಎಲ್ಲಿದ್ದೀಯಾ ಮಗನೇ ಅಂತ ಕೇಳುವಾಗ ನಾವು ಯಾಕೆ ಎಲ್ಲಿದ್ದೆ ಎಂಬುದಾಗಿ ಉತ್ತರ ಕೊಡೋರಾಗಿದ್ದೇವೆ, ಎಲ್ಲಿದೆ ಎಂಬುದಾಗಿ ಹೇಳೋದಿಲ್ಲ. ಆದರೆ ದೇವರು ಅಲ್ಲಿಗೆ ಬಿಡೋದಿಲ್ಲ. ನೀನು ಯಾಕೆ ಅಲ್ಲಿದೆ ಎಂಬುದಾಗಿ ಉತ್ತರ ಕೊಟ್ಟಿದ್ದಾನೆ. ನಾನು ನಿಮಗೆ ಮತ್ತೊಂದು ಪ್ರಶ್ನೆ ಕೇಳಿದೆ, ಯಾಕೆ ಎಂಬುದಾಗಿ ಹೇಳುವಾಗ, ನೀನು ಬತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ಯಾಕೆ ನಿಮಗೆ ಒಂದು ಗೊತ್ತಿಲ್ಲಲ್ಲ. ಅವರ ಜೀವನದಲ್ಲಿ ಅವರೇ ಫಸ್ಟ್ ಸೃಷ್ಟಿ. ಅವರ ಜೀವನದಲ್ಲಿ ದೇವರೊಟ್ಟಿಗೆ ಸಂಪರ್ಕ, ನೇರವಾದ ಸಂಪರ್ಕ ಇತ್ತು. ಇಷ್ಟೆಲ್ಲ ಇರುವಾಗಲೂ ಸಹ ಮೋಸಕ್ಕೆ ಬಲೆಯಾಗಿ ಸೈತಾನನ ಒಂದು ಕುತಂತ್ರಕ್ಕೆ ಬಲಿಯಾಗಿ ಅವರು ದೇವರಕ್ಕಿಂತಲೂ ನೋಡಿ, ಅಲ್ಲಿ ಒಂದು ವಾಕ್ಯ ಹೇಳ್ತಾಳೆ ನಮ್ಮ ಹವಳಲ್ಲಿ ಅಂತಂದರೆ, ನಾನೋದಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ. ಸೈತಾನ್ ಹೇಳಿದ ಏನು ಮಾತಂದರೆ, ದೇವ್ರು ಮುಟ್ಟಬೇಡ ಅಂತ ಹೇಳಿದ್ನ, ತಿನ್ಬೇಡ ಅಂತ ದೇವ್ರು ಹೇಳಿದ್ರು, ಮುಟ್ಟಬೇಡ ಅಂತ ಹೇಳಿಲ್ಲ. ಮುಟ್ಟಬೇಡ ಅಂತ ಹೇಳಿದ ತಕ್ಷಣ ಯಾಕೆ ಗೊತ್ತಾ? ಅನೇಕ ಸಾರಿ ನಮ್ಮ ಅವಿಶ್ವಾಸಿ ಮಕ್ಕಳಾಗಲಿ ಅಥವಾ ನಾವು ವಿಶ್ವಾಸಿಗಳು ಸಹ ಇಂತಹ ಒಂದು ವಂಚನೆಗೆ ಒಳಗಾಗಿ ಹೋಗುತ್ತೇವೆ ಎಂಬುದಾಗಿ ಎಚ್ಚರಕ್ಕೋಸ್ಕರ ಈ ವಾಕ್ಯವನ್ನು ಕೇಳ್ತೇನೆ.
ಆಡಮ್ ವೇರ್ ಆರ್ ಯು, ನೀನು ಎಲ್ಲಿದ್ದೀಯಪ್ಪ ಎಂಬುದಾಗಿ ಹೇಳುವಾಗ ನಾವು ಅನೇಕ ಸರಿ ನಾವು ದೇವರ ವಿರುದ್ಧವಾಗಿ ದಂಗೆ ಹೇಳುವಾಗಲಿ ಅಥವಾ ನಾವು ದೇವರ ವಿರುದ್ಧವಾಗಿ ನಾವು ಇರುವಾಗ ಯಾಕೆ ಇರ್ತಂದ್ರೆ ನಾವು ನಮ್ಮ ಪಂಚೇಂದ್ರಿಯಗಳು ಹೇಳ್ತಾರೆ ಇದು ಒಳ್ಳೇದೇ, ಇದು ಒಳ್ಳೇದೇ, ಏನು ತಪ್ಪಿಲ್ಲ, ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಇಂತಹ ಒಂದು ಮೋಸ ವಂಚನೆ ಈ ಲೋಕದಲ್ಲಿರುವಾಗ ಎಚ್ಚರಿಕೆ ಮಾತಿನಂದ್ರೆ ಈ ಪ್ರಶ್ನೆ ಈ ನಮ್ಮ ಆದಮ ಹವಳರ ಮಾತನ್ನ ತಿಳ್ಕೊಳ್ಳೋದೇನೆಂದರೆ ಎಚ್ಚರವಾಗಿರಲಿ. ಆದಮನೆ ಎಲ್ಲಿದ್ದೀಯ ಎಂಬುದಾಗಿ ನೋಡುವಾಗ ಆದಮನೆ ಯಾಕೆ ಇದೆಯಾ ಎಂಬುದಾಗಿ ಆತನ ಉತ್ತರ ಕೊಡ್ತಾನೆ. ಯಾಕೆ ಇದೆಯಾ ಎಂಬುದಾಗಿ ಕೇಳುವಾಗ ಮತ್ತೆ ದೇವರು ಹೇಳ್ತಾನೆ, ಹಾಗಾದ್ರೆ ನಾನು ಹೇಳಿದ್ರೆ ನೀನು ಮಾಡಲಿಲ್ಲ ಅಂತ ಗೊತ್ತಾಯ್ತು. ನಮ್ಮ ಪರಿಸ್ಥಿತಿಗೆ ನಾವೇ ಕಾರಣರು, ಇನ್ಯಾರು ಕಾರಣರಲ್ಲ. ಯಾಕಂದ್ರೆ ವಿಶೇಷವಾಗಿ ಮನುಷ್ಯನಿಗೆ ಮಾತ್ರ ವಿವೇಚನೆ ಮಾಡುವಂತಹ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಈ ವಿವೇಚನೆ ಮಾಡದೇ ಇರುವಾಗ, ನಾವು ಅವಿವೇಕದಂತೆ ವರ್ತಿಸುವಾಗ ನಾವು ಮತ್ತೆ ಬಲಿಯಾಗುತ್ತೆ ಎಂಬುದನ್ನು ನೋಡ್ತೀವಿ ನಾವು. ಹಾಗಾಗಿ ಈ ಫಸ್ಟ್ ಪ್ರಶ್ನೆ, ಮೊಟ್ಟ ಮೊದಲನೇ ಪ್ರಶ್ನೆ ದೇವರು ಹಾಕುವಾಗ ಆದಮನೇ ಎಲ್ಲಿದ್ದೀಯ ಎಂಬುದಾಗಿ ಕೇಳುವಾಗ ಇದರಿಂದ ನಮಗೆ ಈ ದಿನ ಅನ್ವಯಿಸಿಕೊಳ್ಳುವಂಥದ್ದು ಏನಂದರೆ, ದೇವರು ನಮ್ಮನ್ನು ಪ್ರಶ್ನಿಸುವಾಗ ನಾವು ಯಥಾಸ್ಥಿತಿಯಲ್ಲಿ ಬಂದು ನಿಂತರೆ ಅದಕ್ಕೆ ಪರಿಹಾರ ಉಂಟು. ನಾವು ಅದನ್ನು ಯಥಾಸ್ಥಿತಿಯನ್ನು ಒಪ್ಕೊಳ್ದೇನೆ ದೇವರ ಮುಂದೆ ನಮ್ಮಷ್ಟಿಗೆ ನಾವೇ ವಾದಿಸಿಕೊಳ್ಳುತ್ತಾ ನಾವೇ ಸರಿಂಬುದಾಗಿ ಸ್ವನಿತ್ಯ ಆಧಾರ ಮಾಡಿಕೊಂಡ್ರೆ ಉಪಯೋಗವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಿಂದ ಇನ್ನೊಂದು. ಇದು ಮೊದಲನೇ ಪ್ರಶ್ನೆ, ಬೈಬಲ್ನಲ್ಲಿ ಬಂದಂಥ ಮೊದಲನೇ ಪ್ರಶ್ನೆ ಏನಂದರೆ ಎಲ್ಲಿದ್ದೀಯಾ? ಈ ಪ್ರಶ್ನೆ ಇವತ್ತು ನಮಗೆ ದೇವರು ಕೇಳೋನಾಗಿದ್ದಾನೆ. ಎಲ್ಲಿದ್ದೀಯ ಎಂಬುದಾಗಿ ಕೇಳುವಾಗ ಪೌಲನು ಸಹ ಹೇಳ್ತಾನೆ, ನಿಂತಿರುವವನು ಎಚ್ಚರಿಕೆ ವಹಿಸಿಕೊಳ್ಳಲಿ. ಸಂತೋಷ, ನಿಂತಿದ್ದಾನೆ, ಸಂತೋಷ. ನಾವೆಲ್ಲರೂ ಕ್ರಿಸ್ತನೆಂಬ ಬಂಡೆಯಲ್ಲಿ ನಾವು ನಿಂತಿದ್ದೇವೆ. ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯತೆ, ನಮ್ಮ ಅರ್ಹತೆ ಅನುಸಾರವಾಗಿ ನಾವು ನಿಂತಿಲ್ಲ. ನಮ್ಮ ಅರ್ಹತೆ, ಸಾಮರ್ಥ್ಯತೆ, ಯೋಗ್ಯತೆ ಎಲ್ಲವೂ ಕೂಡ ನೆಲಸಮವಾಗಿದೆ. ನಾವು ನಿರ್ಗತಿಕರಾಗಿದ್ದೆವು, ನಿರಾಶೆಯೊಳರಾಗಿದ್ದೆವು, ಜಿಗುಪ್ಸೆಯೊಳರಾಗಿದ್ದೆವು. ಆದರೆ ಇದನ್ನು ನೋಡಿ, ನಮ್ಮ ಹೀನ ಸ್ಥಿತಿಯನ್ನು ನೋಡಿ ನಮಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಕೃಪೆಯಿಂದ ನಂಬಿಕೆ ಹೊಂದಿದವರಿಗೆ ದೇವರ ಮಕ್ಕಳವರ ಅಧಿಕಾರ ಕೊಟ್ಟು ಈಗ ನಾವು ನಿಂತಿದ್ದೇವೆ. ಬಲವಾದ ಮತ್ತು ನಿಶ್ಚಯವಾದ ಬಂಡೆ ಮೇಲೆ ನಿಂತಿದ್ದೇವೆ. ಅದಕ್ಕೋಸ್ಕರ ದೇವರು ವಾಕ್ಯ ಹೇಳ್ತಂದ್ರೆ, ನಿಂತಿರುವವನು ಎಚ್ಚರಿಕೆ ವಹಿಸಲಿ. ಏನಕ್ಕೆ? ಬೀಳದಂತೆ ಎಚ್ಚರಿಕೆ ವಹಿಸಲಿ. ಬೀಳೋದು ಬಹಳ ಸುಲಭ. ಯಾಕಂದ್ರೆ ನಾವು ಕತ್ತಲಲ್ಲೇ ಬೆಳೆದು, ಕತ್ತಲಲ್ಲೇ ಪ್ರವೀಣರಾಗಿ, ಕತ್ತಲಲ್ಲೇ ಮುಂದುವರ್ತಾ ಇದ್ದೀವಿ. ಬೆಳಕು ಬಂದ ನಂತರ ನಮಗೆ ಗೊತ್ತಾಯ್ತು, ನಾವೇನು ತಿಳ್ಕೊಂಡಿದ್ರೆ ಕತ್ತಲೇನೇ ಬೆಳಕನ್ನು ತಿಳ್ಕೊಂಡಿದ್ದೇವೆ. ಬೆಳಕು ಬಂದಾಗ ನಮ್ಗೆ ಗೊತ್ತಾಯ್ತು, ಓಹೋ, ಕತ್ತಲೆಯೇ ಬೇರೆ, ಬೆಳಕೇ ಬೇರೆ. ಮತ್ತು ಕತ್ತಲೆ ಬೇರೆ, ಬೆಳಕು ಬೇರೆ ಎಂಬುದಾಗಿ ದೇವರಾತ್ಮ ನಮ್ಗೆ ತೋರಿಸಿದಾಗ ನಾವೇನು ಮಾಡ್ತೀವಿ? ಕತ್ತಲೆಯನ್ನು ಹೊಡೆದಕ್ಕೋಸ್ಕರ ನೋಡ್ತೇವೆ. ನಾವು ಕತ್ತಲೆಯಿಂದ ಹೊಡೆದಕ್ಕೆ ಸಾಧ್ಯವಿಲ್ಲ. ನೀವು ಬೆಳಕಿನ ಕಡೆ ತಿರುಗಿದ್ರೆ ಕತ್ತಲೆ ಹಿಂದೆ ಹೋಗ್ತಾ ಇರ್ತದೆ, ನೀವು ಬೆಳಕಿನಲ್ಲಿ ಮುಂದೆ ಹೋಗ್ತಿರ್ತೀರಿ. ಅದಕ್ಕೋಸ್ಕರ ಯೋಹಾನ್ ಬರೆದ ಪತ್ರಿಕೆ ಮೊದಲನೇದು ಏನಂತಂದ್ರೆ, ನಾವು ದೇವರು ಬೆಳಕಾಗಿದ್ದಾನೆ ಮತ್ತು ನಾವೀಗ ದೇವರ ಮಕ್ಕಳಾಗಿದ್ದ ಕಾರಣ ಬೆಳಕಿನೊಟ್ಟಿಗೆ ನಾವು ಸಂಬಂಧ ಮತ್ತು ಬೆಳಕಿನಲ್ಲಿ ಇದ್ದೆಂದು ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದರೆ ಆತನು ದೇವರಿಗೆ ಮೋಸ ಮಾಡೋನಾಗಿದ್ದಾನೆ, ಆತನಲ್ಲಿ ಸತ್ಯವಿಲ್ಲ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ವೇರ್ ಆರ್ ಯು? ಇವತ್ತು ದೇವರು ನಿಮ್ಮನ್ನು ಕೇಳುವಾಗ, ಮಗನೇ ಮಗಳೇ ಎಲ್ಲಿದ್ದೀ ಎಂಬುದಾಗಿ ಕೇಳುವಾಗ ನೇರವಾಗಿ ಬಂದು ಆತನ ಮುಂದೆ ನಿಂತ್ಕೊಳ್ರಿ. ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಒಪ್ಕೊಳ್ರಿ. ಈಗ ಕೀರ್ತನೆಗಾರನ ಹೇಳ್ತಾನಲ್ಲ, ಲೋಕ ನೋಡುವಾಗ ಅದು ನಮಗೆ ಬೇಡ. ಲೋಕದಲ್ಲಿ ನಾವು ಪ್ರವೀಣರಾಗಿದ್ದೆವು. ಈಗ ಬೆಳಕು ಬಂದ ನಂತರ ನಮಗೆ ಗೊತ್ತಾಯ್ತು ಇದು ಹೊಲಸು ಎಂಬುದಾಗಿ. ಈಗ ನಮಗೆ ಬೇಕಾಗಿಲ್ಲ. ಹೊಲಸಿನಲ್ಲಿ ಮಲಗಿ, ಹೊಲಸಿನಲ್ಲೇ ತಿದ್ದುಕೊಂಡು, ಹೊಲಸಿನಲ್ಲೇ ಜೀವನ ತಿಳ್ಕೊಂಡಿದ್ವಿ. ಅಂತ್ಯ ನೋಡುವಾಗ ಭಯಂಕರವಾದದ್ದು, ನಿರಾಶೆ ನೋಡುವಾಗ ಇದೆ. ನಮ್ಮ ಒಂದು ಸ್ಥಿತಿಯನ್ನು ನೋಡಿ ಕನಿಕರ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಕ್ಕೋಸ್ಕರ ನಾವು ಸ್ತೋತ್ರರಾಗಿದೆ. ಹಾಗಾಗಿ ಇದು ಮೊದಲನೇ ಪ್ರಶ್ನೆಯಲ್ಲಿ ಇದರಿಂದ ನಾವೇನು ಕಲ್ತ್ಕೋಬೇಕಂದ್ರೆ, ದೇವರು ನಿಮ್ಮನ್ನು ಕೇಳುವಾಗ, ಎಲ್ಲಿದ್ದೀಯಾ ಮಗನೇ ಮಗಳನ್ನ ಕೇಳುವಾಗ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಆ ಪರಿಸ್ಥಿತಿ ಒಪ್ಕೊಳ್ರಿ. ಯಾವನು ಪಾಪ ದೋಷವನ್ನು ಮುಚ್ಚುವನೋ
ಅವನು ಖಂಡಿತವಾಗಿಯೂ ನಾಶನಕ್ಕೆ ಕಾಯ್ತಾ ಇದ್ದಾನೆ. ಯಾವನು ತನ್ನ ದೋಷವನ್ನು, ತಮ್ಮ ಪಾಪವನ್ನು ಅರಿಕೆ ಮಾಡುವನೋ ಅವನಿಗೆ ಕ್ಷಮೆ ದೊರಕ್ತದೆ, ಅವನು ಉನ್ನತನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ಮೊದಲನೇ ಪ್ರಶ್ನೆ ಆಯಿತು. ಈಗ ಎರಡನೇ ಪ್ರಶ್ನೆ ನೋಡುವಾಗ ಅದೇ ಒಂದು ಅಧ್ಯಾಯ, ಏನಂದರೆ ಆದಿಕಾಂಡ 4ನೇ ಅಧ್ಯಾಯ ನೋಡುವಾಗ ಮತ್ತೊಂದು ಸಾರಿ ದೇವರೊಂದು ಮತ್ತೊಂದು ಪ್ರಶ್ನೆ ಕೇಳೋನಾಗಿದ್ದಾನೆ. ಆ ಒಂದು 4ನೇ ಅಧ್ಯಾಯ ವಚನ 9 ಮತ್ತು 10 ನಾವು ನಿಮಗೋಸ್ಕರ ಓದೋನಾಗಿದ್ದೇನೆ. ಆದಿಕಾಂಡ 4ನೇ ಅಧ್ಯಾಯ 9 ಮತ್ತು 10. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನನ್ನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನೋ ನಾನೋ ಎಂದು ಉತ್ತರ ಕೊಟ್ಟೆನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಎಂಬುದಾಗಿ. ಬಹಳ ವಿಚಿತ್ರವಾದಂತಹ, ಅಂದರೆ ಒಂದರಿಂದ ಒಂದು ಹೇಗೆ ಎಂಬುದಾಗಿ, ಒಂದು ಪಾಪವು ಇನ್ನೊಂದು ಪಾಪಕ್ಕೆ, ಇನ್ನೊಂದು ಪಾಪ ಇನ್ನೊಂದು ಪಾಪಕ್ಕೆ ಅದು ಹೇಗೆ ಮರಿ ಕೊಡ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡಲಾಗಿದ್ದೇವೆ. ಕಾಯಿನನೇ, ನಿನ್ನ ತಮ್ಮನಾದ ಹೇಬೆಲನನ್ನು ಎಲ್ಲಿ ಎಂದು ಕೇಳಲು. ಇನ್ನೊಂದು ಸಾರಿ ಎರಡನೇ ಪ್ರಶ್ನೆ ನೋಡುವಾಗ ಮತ್ತೆ ದೇವರು ಕೇಳ್ತಿದ್ದಾನೆ. ಇದನ್ನು ಹಿನ್ನೆಲೆ ನಿಮ್ಗೆ ಗೊತ್ತಿದೆ, ಆದರೂ ನಾನು ಸ್ವಲ್ಪ ಓದುತ್ತೇನೆ. 6ನೇ ವಚನದಿಂದ, ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗೊಂಡಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳಿದನು. ಹರಡುವಿಕೆಯಲ್ಲಿ ಪಾಪದ ಬಗ್ಗೆ ಸ್ಪಷ್ಟತೆ ಇದೆ. ಹರಡುವಿಕೆಯಲ್ಲಿ ಈ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು. ಪಾಪದ ಅರಿವು, ಪಾಪದ ದಂಡನೆ ಮತ್ತು ಪಾಪದಿಂದ ಆಗುವಂತಹ ದುಷ್ಪರಿಣಾಮಗಳು ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಬಟ್ ಇವತ್ತು ನಿಮ್ಮ ಮುಂದೆ ನಾನು ಒಂದು ವಿಷಯವನ್ನು ಹೇಳಲು ಇಷ್ಟಪಡ್ತೇನೆ. ಅಂದರೆ, ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಯಾಕೆ ಬಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತಿದ್ದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಇದಕ್ಕೆ ಪೌಲ್ ಹೇಳ್ತಾನೆ, ಎಚ್ಚರವಾಗಿರ್ರಿ ಎಂಬುದಾಗಿ. ಯಾಕಂದರೆ ಮೋಸ ಮಾಡುವಂತನು, ವಂಚಕನು ನಮ್ಮ ಮನೆಯ ಹೊಸ್ತಿಲಲ್ಲಿಯೇ ಕಾಯ್ತಾ ಇದ್ದಾನೆ. ಹೇಗೆ ಇವರನ್ನು ಬೆಳೆಸಬೇಕು? ನಮ್ಮನ್ನು ಬಂದು ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮನ್ನು ಹಿಂದಿನಿಂದ ಮುಂದಿನಿಂದ, ಕೆಲವು ಶತ್ರುಗಳು ಮುಂದಿನಿಂದ ಢಮಾಲ್ ಹೊಡಿತಾರೆ. ಈಗ ಸೈತಾನ ಮುಂದಿನಿಂದ ಬರಲ್ಲ, ಹಿಂದಿನಿಂದ ಬರ್ತಾನೆ. ಯಾವಾಗ ಮನೆಯವರಿಂದಲೂ ಬೇರೆಯವರಿಂದಲೂ ಬಂದು ನಮ್ಮನ್ನು ಬೆಳೆಸೋನಾಗಿದೆ ನೋಡ್ತೇವೆ. ಯಾಕೆಂತ ಹೇಳಿದ್ರೆ, ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು. ಧರ್ಮಶಾಸ್ತ್ರವಾದರೂ ಪಾಪದ ಕ್ಷಮೆಗೋಸ್ಕರ ಯಜ್ಞ ಸಮರ್ಪಿಸಬೇಕಾಗಿತ್ತು. ಆದರೆ ಇದು ನಾವು ಎಲ್ಲಿ ನೋಡ್ತೇವೆ? ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಶಿಲುಬೆ ಮೇಲೆ ಈ ಕೆಲಸ ಆಯಿತು ಎಂಬುದಾಗಿ. ಆದರೆ ನೀನು ವಶ ಮಾಡಿಕೊಳ್ಳಬೇಕೆಂಬುದಾಗಿಲ್ಲ. ಯಾರಿಗೂ ತಮ್ಮ ದೇಹದ ಮೇಲೆ ವಶ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಶರೀರ ಸ್ವಭಾವದಲ್ಲಿ ಪ್ರವೀಣರು. ಆದರೆ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಬಂದಾತನು ಕ್ರಿಸ್ತನೇ. ಇನ್ನೊಂದು ಬಹಳ ಆಶ್ಚರ್ಯಕರ ಸಂಗತಿ ಏನಂದರೆ, ಆದಮ ಹವಳರಿಗೆ ಏನಾಗಿರ್ಬೋದು? ಇಬ್ಬರು ಮಕ್ಕಳಿದ್ದಾರೆ. ಹೇಬೆಲ್ ಮತ್ತು ಕಾಯಿನ್ ಇಬ್ಬರು ಇದ್ದಾರೆ. ಇದ್ದಕ್ಕಿದ್ದಾಗೆ ನೋಡ್ತಾರೆ, ಏಬಲ್ ಕಾಣ್ತಾ ಇಲ್ಲ. ನಾನು ಯೋಚನೆ ಮಾಡ್ತೇನೆ, ಕೊನೆಗೆ ಹೇಬಲ್ನ ದೇಹ ಕಾಣ್ತದೆ. ಅವರಿಗೆ ಆಶ್ಚರ್ಯ ಆಗ್ತದೆ, ಏನು ಹೇಬಲ್ ನಿದ್ದೆ ಮಾಡಿದಾನ? ಯಾಕಂದರೆ ಅವರು ಜೀವನ ಕಂಡಿರೋ ಹೊರತು ಸಾವನ್ನು ಕಂಡಿದ್ದಿಲ್ಲ. ಯಾಕೆ? ಫಸ್ಟ್ ಡೆತ್ ರೆಕಾರ್ಡ್ ಇನ್ ದ ಬೈಬಲ್. ಫಸ್ಟ್ ಡೆತ್. ಆ ಹೆಣವಾಗಿ ಇದ್ದವನು ಕೂಡ ಅವ್ರಿಗೆ ಗೊತ್ತಿಲ್ಲ, ನಿದ್ದೆ ಮಾಡ್ತಿರ್ಬೋದು ಅಂತ ತಿಳ್ಕೊಂಡಿರ್ಬೋದಾ ಗೊತ್ತಿಲ್ಲ. ಯಾಕಂದ್ರೆ ಮರಣ ಅಂದ್ರೆ ಗೊತ್ತಿರಲಿಲ್ಲ, ಅವ್ರು ನೋಡಿದಿಲ್ಲ. ಫಸ್ಟ್ ಟೈಮ್ ಅವ್ರು ನೋಡ್ತೀವಿ. ಹಾಗಾಗಿ ಪ್ರಿಯರೇ, ಈ ಎರಡನೇ ಪ್ರಶ್ನೆ ನೋಡುವಾಗ, ಮೊದಲನೇ ಪ್ರಶ್ನೆ ನೋಡುವಾಗ ಆದಮನ ಎಲ್ಲಿಂದ ನೋಡುವಾಗ, ನೀವು ಹೇಗೆ ದೇವರು ನಿಮ್ಮನ್ನು ಕೇಳುವಾಗ ಹೇಗಿದ್ದೀರೋ ಆತನಿಂದ ಹಾಗೆ ಬನ್ನಿರಿ, ನಿಮಗೆ ಬಿಡುಗಡೆ ಉಂಟು. ಈ ಎರಡನೇ ಪ್ರಶ್ನೆ ನೋಡುವಾಗ ಅಸೂಯೆಯಿಂದ
ಎಂಥ ಪ್ರಮಾದವಾಯಿತು ಎಂಬುದಾಗಿ ನಾವು ನೋಡ್ತೀವಿ ಇಲ್ಲಿ. ನೀತಿವಂತಿಕೆ ಬರುವುದು ಕ್ರಿಸ್ತನಿಂದ ಹೊರತು ನಮ್ಮಿಂದ ಅಲ್ಲ. ಇದು ಲೋಕ ಹೇಳುವಂಥದ್ದು ಅಂದರೆ, ನಾವು ಪಾಪ ಮಾಡಿದಾಗ ಪುಣ್ಯ ಕೆಲಸ ಮಾಡಿರಿ, ಅದರಿಂದ ನಿಮಗೆ ಪಾಪ ಬ್ಯಾಲೆನ್ಸ್ ಆಗಿ ಹೋಗ್ತದೆ ಎಂಬುದಾಗಿ. ಅದಲ್ಲ, ಅದು ಲೋಕದ ಸೃಷ್ಟಿಯಲ್ಲಿ ಅದು. ಅದಕ್ಕೆ ಸ್ವನೀತಿ ಒಂದು ಬಂದ್ಬಿಡ್ತದೆ. ಸ್ವನೀತಿ ಆಧಾರ ಮಾಡಿಕೊಂಡು ನಾವು ಕ್ರಿಸ್ತನನ್ನು ನಂಬಿ ಸ್ವನೀತಿಯನ್ನು ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನು ನಮಗೆ ನೀತಿ ಮುಂದಾಗಿ ಘೋಷಿಸಲ್ಪಡುವಾಗ ನಮ್ಮ ನೀತಿವಂತಿಕೆ ಹೊಲಸಾದ ಬಟ್ಟೆ ಅಂತ ಹೇಳಿದಾಗ. ಹಾಗಾಗಿ ಪ್ರಿಯರೇ, ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ ನಿಮ್ಮ ಮುಂದೆ ಯೋಬನು ಬರೆದ ಗ್ರಂಥದಲ್ಲಿ 2ನೇ ಅಧ್ಯಾಯ ನೋಡೋಣ. ಬುಕ್ ಆಫ್ ಜೋಬ್ ಚಾಪ್ಟರ್ 2. ಯೋಬನ ಗ್ರಂಥ 2ನೇ ಅಧ್ಯಾಯ. ಬುಕ್ ಆಫ್ ಜೋಬ್ ಚಾಪ್ಟರ್ 2. ಓಕೆ, ಇಲ್ಲಿ ಕೂಡ ಎಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ವಾಕ್ಯ ಇದು. ಚಾಪ್ಟರ್ 2, ಬುಕ್ ಆಫ್ ಜೋಬ್ ಚಾಪ್ಟರ್ 2ನಲ್ಲಿ ಯೋಬನ ಗ್ರಂಥ 2ನೇ ಅಧ್ಯಾಯ. ನಾನು ವಚನ 9 ಓದೋನಾಗಿದ್ದೇನೆ. ಯಾಕಂದರೆ 3ನೇ ಒಂದು ಪ್ರಶ್ನೆ ಮಾಡಲು ಇಷ್ಟಪಡ್ತಾ ಇದ್ದೇನೆ. ಏನಂದರೆ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ಇನ್ನೊಂದ್ಸರಿ ಹೇಳ್ತೇನೆ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದರು. ದೇವರನ್ನು ದೂಷಿಸಿ ಸಾಯಿ. ಹೀಗಿರುವಲ್ಲಿ ಅಂತ ಹೇಳುವಾಗ ಅಲ್ಲಿ ಮುಂದೆ ಏನೋ ಆಗಿದೆ, ಅದರ ಕಂಟಿನ್ಯೂಷನ್ ಇಲ್ಲಿದೆ. ಏನಾಗಿದೆ ನೋಡುವಾಗ 7ನೇ ವಚನದಲ್ಲಿ, ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತ್ಕೊಂಡಿದ್ದನು. ಆತನ ಪರಿಸ್ಥಿತಿ ಇದನ್ನು ನೋಡಿದಂತಹ ಯೋಬನ ಹೆಂಡತಿ, ಇನ್ನೂ ನೀನು ನೀತಿವಂತಿಕೆ ನಿಷ್ಠಾವಂತಿಕೆ ಮೇಲೆ ಇನ್ನೂ ನೀನು ಆಯ್ತಾ ಇದೆಯಾ? ಕರ್ಸ್ ಗಾಡ್ ಆ್ಯಂಡ್ ಡೈ. ಯಾಕೆ? ನೀನು ನೀತಿವಂತಿಕೆ ನಿಷ್ಠಾವಂತಿಕೆ ಎಂಬುದಾಗಿ ನೀವು ದೇವರ ಮೇಲೆ ನಂಬಿಕೆ ಕುಟ್ಕೊಂಡಿದಲ್ಲ. ಎಂಥ ಪ್ರಸಂಗ, ಎಂಥ ನಿಮ್ಮ ಸನ್ನಿವೇಶದಲ್ಲಿ ಹಾದು ಹೋಗ್ತಿದ್ಯಾ ನೋಡು. ಏನು ಮಾಡು? ಕರ್ಸ್ ಗಾಡ್ ಆ್ಯಂಡ್ ಡೈ. ನಮ್ಮ ಜೀವನದ ಆಗುಹೋಗುಗಳಲ್ಲಿ, ನಮ್ಮ ಜೀವನದ ಹೋರಾಟಗಳಲ್ಲಿ, ನಮ್ಮ ಜೀವನದಲ್ಲಿ ಅದು ಅನೇಕ ಸರಿ ಯೋಚನೆ ಮಾಡುವಾಗ ಎಷ್ಟೋ ವಿಷಯದಲ್ಲಿ, ಎಷ್ಟೋ ಸಮಯದಲ್ಲಿ ಬೇಸತ್ತು ಒಂದು ಮನಸ್ಸಲ್ಲಿ ಒಂದು ಉದ್ಗಾರ ಬರುತ್ತೆ. ಏನಂದರೆ, ಯಾಕಾದರೂ ನಾನು ಈ ಜೀವನ ಯೇಸು ಕ್ರಿಸ್ತನ ನಂಬಿದ್ದೇನಪ್ಪ ಎಂಬುದಾಗಿ. ನಿಮ್ಮ ಜೀವನದಲ್ಲಿ ಬಂದಿದ್ದೆಲ್ಲ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಎಷ್ಟೋ ಸರಿ ಬಂದಿದೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳ ಜೀವನದಲ್ಲಿ ಯಾಕೆ ಬರ್ತಂದರೆ, ನಮ್ಮ ಮೇಲೆ ಒತ್ತಡ ಹೆಚ್ಚಾದಾಗ, ನಾವು ಅದನ್ನು ಸಹಿಸೋಕ್ಕೆ ಆಗದೇ ಇರುವಾಗ, ಅಥವಾ ನಮ್ಮ ಸ್ವಂತ ಬುದ್ಧಿ ಆಧಾರ ಮಾಡುವಾಗ ಏನಾಗ್ತಂದರೆ, ಅದನ್ನೇ ಅವಳು ಯೋಚನೆ ಮಾಡಿ ಒಂದು ಪರಿಹಾರ ಇದೆಯಪ್ಪ ಒಬ್ಬನೇ. ಏನಂದರೆ, ನೀನು ಸಾಯಿ ಎಂಬುದಾಗಿ ಹೇಳಿಲ್ಲ, ಕರ್ಸ್ ಗಾಡ್ ಆ್ಯಂಡ್ ಡೈ. ಯಾಕೆ? ದೇವರೇ ನಿನಗೆ ಈ ಸ್ಥಿತಿಗೆ ತಂದಿರೋದು. ದೇವರೇ ನಿನಗೆ ಉನ್ನತ ಸ್ಥಿತಿ ಎತ್ಕೊಂಡು ಹೋಗಿದ್ದಾನೆ. ಈಗ ದೇವರೇ ನಿನ್ನನ್ನು ಈ ಸ್ಥಿತಿಗೆ ತಂದಿರೋದು ಅಂತ ಏನು ಹೇಳ್ತಾನೆ? ಯೋಬನು ಆಕೆಗೆ, ಮೂರ್ಖಳಂತೆ ಅಥವಾ ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತೀ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಯಿಂದ ಹೊರಡಲಿಲ್ಲ. ಈ ಯೋಬನ ಸನ್ನಿವೇಶ ನೋಡುವಾಗ ನಿಷ್ಠಾವಂತನಾಗಿಯೂ, ಮತ್ತು ಇನ್ನೊಂದೇನೆಂದರೆ, ನಾವು ಆಲೋಚನೆ ಮಾಡುವಾಗ ದೇವರು ನಮ್ಮ ಜೀವನದ ಬಗ್ಗೆ ಮೆಚ್ಚುಗೆ ಆಗಿದ್ದಾನೋ ಅದನ್ನು ಆಲೋಚನೆ ಮಾಡಿರಿ. ಜನರಿಗೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಸರ್ಟಿಫಿಕೇಟ್ ಬೇಡ ನಮಗೆ. ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ, ಅದರ ವಿಶ್ವಾಸಗಳು, ನಮ್ಮ ಪಕ್ಕದ ವಿಶ್ವಾಸಗಳಾಗಲಿ, ನಮ್ಮ ಬಂಧು ಬಾಂಧವರಾಗಲಿ, ಅವರು ನಮ್ಗೇನು ಸರ್ಟಿಫಿಕೇಟ್ ಕೊಡ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ದೇವರು ನಮ್ಮ ಬಗ್ಗೆ ಏನು ಸರ್ಟಿಫಿಕೇಟ್ ಕೊಡ್ತಾರೆ ನೋಡುವಾಗ ದೇವರ ಮೆಚ್ಚುಗೆ ವಿಶೇಷವಾದದ್ದು. ದೇವರ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಮೆಚ್ಚುಗೆ ಆಗಿದೆ. ಆದರೆ ಯೋಬನು ಹೇಳ್ತಾನೆ,
ಮೂರ್ಖಳಂತೆ ಮೂರ್ಖಳಂತೆ ನೀನು ಮಾತನಾಡುತ್ತೀರಿ. ಯಾಕಂದ್ರೆ ಇದು ದೇವರಿಂದ ಬಂದದ್ದಲ್ಲ, ಇದು ಸೈತಾನಿಂದ ಬಂದದ್ದು. ಆ ಸೈತಾನ್ ಬಂದದ್ದು ಕೂಡ ದೇವರು ಅಲೋ ಮಾಡಿದ್ದಾನೆ. ಯಾಕೆಂದರೆ ಯೋಬನ ಜೀವನದಲ್ಲಿ ನಾವು ಈ ಒಂದು ಪ್ರಶ್ನೆ ಮೂಲಕ ತಿಳ್ಕೊಳ್ಳೋದು ಏನಂದರೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನೇ ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಅಂದರೆ ಇಂಥ ಸಮಯದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಇಡೀ ಬೈಬಲ್ನಲ್ಲಿ ನಾವು ಅತಿ ನೀತಿವಂತನಾದ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಯೋಬನ ಎಂಬುದಾಗಿ. ಆದರೆ ಯೋಬನು ಸ್ವನೀತಿ ಆಧಾರ ಮಾಡಿಕೊಂಡನೆಂಬ ನೋಡ್ತೀವಿ ನಾವು. ಆ ಒಂದು ಸ್ವನೀತಿ ಆಧಾರದಿಂದ ದೇವರ ಕೊಡುವಂತಹ ನೀತಿಗೆ ಬರುವಂಥದ್ದೇ ಯೋಬನ ಗ್ರಂಥ. ಯಾಕಂದರೆ ದೇವರೇ ನೀನು ಯಾಕೆ ಇದು ಮಾಡಿದ್ಯಾ, ಇದನ್ನು ಯಾಕೆ ಮಾಡಿದ್ಯಾ, ಮುಂದಿನ ಪಾಠಗಳನ್ನು ನೋಡುವಾಗ ಅಥವಾ ಮುಂದಿನ ಅಧ್ಯಾಯಗಳು ನೋಡುವಾಗ ದೇವರು ಒಂದೇ ಒಂದು ಮಾತಾಡ್ತಾನೆ, ಇದನ್ನೆಲ್ಲ ನಿನ್ನಿಂದ ಮಾಡಲಿಕ್ಕೆ ಸಾಧ್ಯವಾಗಿತ್ತಾ? ಇಲ್ಲ ದೇವರೇ, ನನಗೆ ಗೊತ್ತಾಗಿದೆ. ಐ ನೋ ಲಾರ್ಡ್, ನೀನು ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು, ನಾನು ಕೇವಲ ಅದಕ್ಕೆ ನಾನು ಅಧೀನನಾಗ್ತೇನೆ ಎಂಬುದಾಗಿ. ಇದು ಡೇಂಜರು ಪ್ರತಿಯೊಬ್ಬ ವಿಶ್ವಾಸ ಜೀವನದಲ್ಲಿ ಬರ್ತದೆ. ಯಾಕೆಂದ್ರೆ ನೋಡುವಾಗ ಕೊಲೋಷ ಬರೆದ ಪತ್ರಿಕೆಯಲ್ಲೂ ಸಹ ಅನೇಕ ವಿಶ್ವಾಸಿ ಮಕ್ಕಳು ಕೊಲೋಷದಲ್ಲಿ ಕೂಡ ಏನಾಗಿದೆ ಅಂದರೆ, ಅವರು ಸ್ವನೀತಿಯ ಆಧಾರವನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ರು, ಪ್ರಾಪಂಚಿಕ ಬಾಲಬೋಧನೆಯನ್ನು ಮತ್ತೆ ಯೋಚನೆ ಮಾಡಿದರು ಮತ್ತು ಮನುಷ್ಯ ಕಲ್ಪಿತ ಬೋಧನೆಗೆ ಒಳಗಾದರು. ದೇವರ ವಾಕ್ಯ ನಂಬಿದ್ದಾರೆ, ಕ್ರಿಸ್ತೇಸನ್ನು ನಂಬಿದ್ದಾರೆ, ಬಲವಾಗಿದ್ದಾರೆ. ಆದಾಗ್ಯೂ ಸಹ ನಾವು ಏನನ್ನು ನಂಬಿದ್ದೇವೆ ನಾವು ಪರಿಶೀಲಿಸಿಕೊಳ್ಳದೇ ಇದ್ದರೆ ಮುಗ್ಗರಿಸಿ ಹೋಗ್ತೇವೆ. ಯೇಸು ಕ್ರಿಸ್ತನ ಕೃಪೆಯ ಮೂಲಕವಾಗಿ ನಮಗೆ ನೀತಿವಂತಿಕೆ ಎಂಬುದಾಗಿ ನಾವು ನಂಬಿದ ಮೇಲೆ ಸ್ವನೀತಿಗೆ ಆಸ್ಪದವಿಲ್ಲ. ಈ ಮೂರನೇ ಪ್ರಶ್ನೆಯಲ್ಲಿ ನಾವು ಕಂಡುಕೊಳ್ಳೋದು ಏನಂದರೆ, ನಾವು ಸ್ವನೀತಿಗೆ ಆಧಾರ ಬೇಡ, ನಮಗೆ ಕ್ರಿಸ್ತನ ಕೃಪೆ ಮೂಲಕವಾಗಿ ಬಂದಂಥ ನೀತಿವಂತಿಕೆ ಸಾಕು. ಅದೇ ನಮಗೆ ಕೊನೆಯವರೆಗೂ. ನಾವು ಒಂದು ದಿವಸ ನಮ್ಮ ನ್ಯಾಯ ತೀರ್ಪಿನ ಸ್ಥಳದಲ್ಲಿ ಹೋದಾಗ ದೇವರು ನಮ್ಮನ್ನು ತಂದೆಯ ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ನೋಡುವುದಿಲ್ಲ, ನಮ್ಮ ಮುಂದೆ ಕ್ರಿಸ್ತನ ರಕ್ತ ಇರ್ತದೆ. ಯಾಕಂದ್ರೆ ಈಸ್ ಫರ್ಗಿವನ್ ಲಾರ್ಡ್, ಅವನು ಕ್ಷಮಾಪಣೆ ಹೊಂದಿದವನು, ನೀತಿವಂತಿಕೆ ಹೊಂದಿದವನು. ಜಸ್ಟ್ ಒಂದು ಯೋಚನೆ ಮಾಡಿ, ತಪ್ಪಿ ಹೋದ ಮಗನ ಓಡಿ ಬಂದಾಗ ಎಲ್ಲರೂ ತಿಳ್ಕೊಳ್ಳಿ, ಓಹೋ ಕಾಯ್ತಾ ಇದ್ದಾರೆ ಇವಾಗ ಅಪ್ಪ ಬಂದ್ಬಿಟ್ಟು ಹೊಡೆದು, ಛೀ ನಾಯಿ ನನ್ನ ಮಾನ ಕಳೆದಿದೆ ಎಲ್ಲ ತಿಳ್ಕೊಂಡು. ಮಗನು ಕೂಡ ಸಿದ್ಧನಾಗಿದ್ದನು, ನೀನು ಏನು ಹೇಳಿದ್ರು ಸರಿಯಪ್ಪ, ನಾನು ಮಗನಾಗಿರೋಕ್ಕೆ ಯೋಗ್ಯನಲ್ಲ, ನಾನು ರೆಡಿಯಾಗಿದ್ದೇನೆ. ಆದರೆ ಆಗಿದ್ದೇ ಬೇರೆ. ಅಪ್ಪ ನಾನು ಮಗನಾಗಿ ನಿನ್ನ ಹತ್ರ ಬಂದಿಲ್ಲ, ನಾನು ಆಳಾಗಿ ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳ್ತಾನೆ. ಆ ಒಂದು ಮಾತಿಗೋಸ್ಕರ ತಂದೆ ಆತನನ್ನು ಹಗ್ ಮಾಡಿ ಆತನ ಅಪ್ಪಿಕೊಂಡು ಮುತ್ತಿಟ್ಟು, ಸತ್ತು ಹೋದ ಮಗನು ಇವಾಗ ಜೀವಂತವಾಗಿ ಬಂದಿದ್ದಾನೆ ಎಂಬುದಾಗಿ ಘೋಷಣೆ ಮಾಡ್ತಾನೆ. ಅತ್ಯಾಶ್ಚರ್ಯವಾದದ್ದು. ಹೌದು, ಅನೇಕರಿಗೆ ಈ ಲೋಕದಲ್ಲಿ ಅತ್ಯಾಶ್ಚರ್ಯವಾದದ್ದು. ನಾವು ಅವಳ ಜೀವನ ಇವಳ ಜೀವನ ನೋಡುವಾಗ ಒಂದು ದಿವಸ ಅಲ್ಲಿ ಹೋದಾಗ ಅವರು ಸಹ ಬಂದಿರ್ತಾರೆ ಪರಲೋಕದಲ್ಲಿ. ರೀಸೆಂಟ್ಲಿ ನಾನು ಒಂದು ಕಡೆ ನೋಡಿದೆ ಏನಂದ್ರೆ, ಈ ಇಬ್ಬರು ದುಷ್ಟರನ್ನ ಶಿಲ್ಬೆ ಮೇಲೆ ಹಾಕ್ತಾರೆ. ಸೆಂಟರ್ನಲ್ಲಿ ಮಧ್ಯದಲ್ಲಿ ಕ್ರಿಸ್ತನು, ಬಲದಲ್ಲಿ ಒಬ್ಬನು, ಎಡದಲ್ಲಿ ಒಬ್ಬನು. ಪರಲೋಕದಲ್ಲಿ ಹೋದಾಗ ಆಶ್ಚರ್ಯವೇತಂತೆ, ಏನಪ್ಪ ನೀನು ಇಲ್ಲಿ ಹೇಗೆ ಬಂದೀಯಾ ಎಂಬುದಾಗಿ ಕೇಳ್ತಾರೆ. ಯಾಕಂದರೆ ಅವನು ಕ್ರಿಸ್ತನ್ ಹೇಳ್ತಾನೆ ಅವರಿಗೆ, ನೀವು ನನ್ನ ಪರದೇಶದಲ್ಲಿ ರೀತಿಯ ಇವತ್ತಿನಿದೆ ಅವರ. ಅಲ್ಲಿ ಏಂಜಲ್ಸ್ಗಳು ನಿಂತ್ಕೊಂಡು, ಸ್ವಾಮಿ ಒಂದು ನಿಮಿಷ ರೀ, ನೀವು ಹೇಗೆ ಬಂದ್ರಿ ಇಲ್ಲಿಗೆ ಅಂತ ಹೇಳ್ತಾನೆ. ಹೇಗೆ ಬಂದಿದ್ದೇನೆ ನನಗೆ ಗೊತ್ತಿಲ್ಲ. ಮತ್ತೆ ಹೇಗೆ ಬಂದ್ರಿ ನೀವು? ಅಲ್ಲಿ ಒಬ್ಬರು ಹೇಳಿದ್ರು ನನಗೆ, ಬಾ ಅಂತ. ನಾನು ಬಂದ್ಬಿಟ್ಟೆ. ಇರಿ ಒಂದು ನಿಮಿಷ, ಯಾವ ಸಭೆಗೂ ಹೋಗಿಲ್ಲ, ಯಾವ ನಂಬಿಕೆಗೂ ಆಧಾರ ಇಲ್ಲ, ಯಾವ ಬ್ಯಾಪ್ಟಿಸಮೂ ತಗೊಂಡಿಲ್ಲ, ಮತ್ತು ಬೈಬಲ್ ಸ್ಟಡಿ ಮಾಡಿಲ್ಲ, ಏನೂ ಇಲ್ಲ. ನೀನು ಹೆಂಗಪ್ಪ ಬಂದೀಯಾ? ನೀನು ಇಲ್ಲಿ ಮತ್ತೆ ಕೇಳ್ತಾರೆ ಇನ್ನೊಬ್ರು, ನೀನು ಹೇಗೆ ಬಂದೀಯಪ್ಪ? ಗೊತ್ತಿಲ್ಲ ಸರ್, ನನಗೆ ಒಬ್ರು ಹೇಳಿದ್ರು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು, ಬಂದ್ಬಿಟ್ಟೆ. ಎಲ್ಲ ಏಂಜಲ್ಸ್ ಅಲ್ಲಿರೋದು ಎಲ್ಲ ಏಂಜಲ್ಸ್ ಅಂತ ಏನಂತೀರಿ, ದೇವತೆಗೆ ಇನ್ನೂ ಆಶ್ಚರ್ಯ. ಒಂದು ಸೂಪರ್ವೈಸರ್ ಏಂಜಲ್ ಬಂದರು. ಒಂದು ನಿಮಿಷ ಒಂದು ಪ್ರಶ್ನೆ ಕೇಳ್ತೀನಿ. ಕ್ರಿಸ್ತನ ನಂಬಿಕೆಗೆ ಮೂಲಕವಾಗಿ ನಮಗೆ ನೀತಿವಂತಿಕೆ ಇದೆ ಎಂಬುದಾಗಿ ಈ ಒಂದು ಸತ್ಯವನ್ನು ನೀವು ನಂಬಿದ್ದೀರೋ ಅಂತ ಕೇಳ್ತಾನೆ. ಯಾಕಂದ್ರೆ ನಮ್ಮ ಪಾಸ್ಟರು ಕಳೆದ ಸುಮಾರು ತಿಂಗಳಿಂದ ಎಫೆಸ ಬರೆದ ಗ್ರಂಥಿಕನ್ನು ಹೇಳ್ತಾ ಇದ್ದಾರೆ. ಯಾಕೆ? ನಮ್ಮ ಫೌಂಡೇಶನ್.
ಇವನಿಗೆ ಕೇಳ್ತಾರೆ, ಗೊತ್ತಾದ ನಿನಗೆ ಕ್ರಿಸ್ತನ ಕೃಪೆ ಮೂಲಕ ನಮಗೆ ನೀತಿವಂತಿಕೆ, ಅದು ನೀನು ನಂಬ್ತೀಯಾ, ಗೊತ್ತಿದೆಯಾ ಅಂತ ಕೇಳ್ತಾರೆ. ಗೊತ್ತಿಲ್ಲ ಸರ್ ಅಂತ. ಹರಿ, ಅದನ್ನೂ ಗೊತ್ತಿಲ್ವ ನಿನಗೆ? ಮತ್ತೆ ನೀನು ಹೇಗೆ ಬಂದೆ ಅಲ್ಲಿಗೆ, ಪರಲೋಕಕ್ಕೆ ಹೇಗೆ ಬಂದೆ ಅಂತ ಕೇಳುವಾಗ ಒಬ್ರು ಹೇಳಿದ್ರು, ಸರ್ ಬಾ ಅಂತ ಹೇಳಿ ನಾನು ಬಂದೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳದ್ದು ಇದೇ ವಿಷಯ ಸಿಗುತ್ತೆ. ನಾವು ನಮ್ಮ ಇಷ್ಟದನುಸಾರವಾಗಿ ಆಗಲಿ, ನಮ್ಮ ಯೋಗ್ಯತೆ ಅನುಸಾರವಾಗಿ ಆಗಲಿ ಅಲ್ಲ, ಕ್ರಿಸ್ತನ ಮೂಲಕವಾಗಿ ಆತನು ಮಾಡಿದ ಮಹತ್ಕಾರ್ಯದ ನಿಮಿತ್ತವಾಗಿ, ಆ ಶಿಲ್ಬೆ ಮಾಡಿದ ಮಹಾ ರಕ್ಷಣಾ ಮಾರ್ಗದ ನಿಮಿತ್ತವಾಗಿ ಇವತ್ತು ನಾವು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಒಪ್ಪಿಗೆ ಆಗಿದ್ದೇವೆ, ಮೆಚ್ಚುಗೆ ಆಗಿದ್ದೇವೆ ಎಂಬುದಾಗಿ. ಇದು ನಾವು ಯೋಬನ ಮೂರನೇ ಪ್ರಶ್ನೆ ಮೂಲಕ ನಾವು ನೋಡಿದಂತಹ ಸ್ವನೀತಿ ಆಧಾರ ಬೇಡ, ಪ್ರಾಪಂಚಿಕ ಆಧಾರ ಬೋಧನೆ ಬೇಡ, ಮನುಷ್ಯ ಕಲ್ಪಿತ ಬೋಧನೆಗಳು ಬೇಡ. ಯಾಕಂದ್ರೆ ಇವೆಲ್ಲವೂ ನಮ್ಮನ್ನು ಕ್ರಿಸ್ತನ ನಂಬಿಕೆಯಿಂದ ದೂರ ಮಾಡುವಂಥದ್ದು. ಹಾಗಾಗಿ ಪ್ರಿಯರೇ, ಇಲ್ಲಿ ನಾವು ನೋಡ್ತೀವಿ ಅಂದರೆ ಈ ಮೂರನೇ ಪ್ರಶ್ನೆಯಿಂದ ಸ್ವನೀತಿ ಆಧಾರ ಬೇಡ ಎಂಬುದಾಗಿ. ಈಗ ನಾಲ್ಕನೇ ಒಂದು ಪ್ರಶ್ನೆ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ ಎಲ್ಲರಿಗೂ ಪರಿಚಿತವಾದಂಥದ್ದೇ. 8ನೇ ಅಧ್ಯಾಯದಲ್ಲಿ 10ನೇ ವಚನ ಓದುವನಾಗಿದ್ದೇನೆ. 8ನೇ ಅಧ್ಯಾಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನೀನು ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದ. ಎಲ್ಲರಿಗೂ ಚಿರಪರಿಚಿತವಾದಂತಹ ಈ ಒಂದು ಭಾಗ ಏನೇನಾಗಿದೆ ಎಂಬುದಾಗಿ ಈಗ ಅಲ್ಲಿ ನಾವು ನೋಡ್ತೇವೆ. ಫರಿಸಾಯರು ಮತ್ತು ಅಲ್ಲಿರುವಂತಹ ಬೋಧಕರು ಬಂದು ಕ್ರಿಸ್ತನ ಹತ್ರ ಬಂದು ವ್ಯಭಿಚಾರ ಮಾಡುವಂತಹ ಸಮಯದಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಆ ಸ್ತ್ರೀ ಎಂಬುದಾಗಿ. ಅನೇಕರ ಇದ ಮೇಲೆ ಬೋಧನೆ ಮಾಡಿದ್ದಾರೆ. ನಾನು ಒಬ್ಬ ವಿಶ್ವಾಸಿಯವ್ರಿಗೆ ಕೇಳಿದೆ, ಹೌದ್ರಿ, ಯಾವಾಗೋ ವ್ಯಭಿಚಾರ ಮಾಡಿದ್ರೆ ಹಿಡ್ಕೊಂಡು ಬಂದರೆ ಪರವಾಗಿಲ್ಲ. ಬೈಬಲ್ ಹೇಳ್ತದೆ, ಇನ್ ದ ಆಕ್ಟ್ ಆಫ್ ಕಮಿಟಿಂಗ್ ಅಡಲ್ಟ್ರಿ ಎಂಬುದಾಗಿದೆ. ಆಕ್ಟ್ ಆಫ್ ಕಮಿಟಿಂಗ್ ಅಡಲ್ಟ್ರಿ ಅಂದರೆ ಅವಳಿಗೇನೋ ಕರ್ಕೊಂಡು ಬಂದಿದ್ದಾರೆ, ಕೂಡಿಸ್ಬಿಟ್ಟಿದ್ದಾರೆ, ಎಲ್ಲರೂ ಕಲ್ಲು ತಗೊಂಡು ನಿಂತ್ಕೊಂಡು. ಯಾಕಂದ್ರೆ ಧರ್ಮಶಾಸ್ತ್ರ ಏನು ಹೇಳ್ತದೆ, ಕಲ್ಲು ಹೊಡಿಬೇಕು. ಹಾಗಾದರೆ ಮೊದಲನೇ ಪ್ರಶ್ನೆ ಇಲ್ಲ ನನಗೇನಂದ್ರೆ, ಸ್ತ್ರೀಯನ್ನು ಮಾತ್ರ ಕರ್ಕೊಂಡು ಬಂದಿರಿ, ಇವ್ರ ಜೊತೆ ಇದ್ದಲ್ಲ ಮನುಷ್ಯ, ಅವನೆಲ್ಲಿ ಬಿಟ್ಬಿಟ್ರಿ? ಅವನಿಲ್ಲಿ ಹುದ್ದೆ ಕನ್ನೆ ಇಲ್ಲ, ಇಲ್ಲಿ ಪಾಪ ಮಾಡ್ಬೇಕಂದ್ರೆ ಇಬ್ರು ಇರ್ಬೇಕು ತಾನೆ, ಇವಳು ಮಾತ್ರ ನಿಮ್ಗೆ ಸಿಕ್ಬಿಟ್ರೆ ಅವನೆಲ್ಲಿದ್ದಾನೆ ಗೊತ್ತಿಲ್ಲ. ಕೆಲವರು ಈ ಥರ ಹೇಳ್ತಾರೆ, ಆ ಜನರ ಗುಂಪಿನಲ್ಲಿ ಆತನು ನಿಂತ್ಕೊಂಡಿದ್ದನು, ಯಾಕಂದ್ರೆ ಅವನು ಪುರುಷನಲ್ವಾ, ಅವನಿಗೆ ಸ್ಪೆಷಲ್. ನಾವು ಅದನ್ನ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಯಾರನ್ನೂ ನೋಡಲಿಲ್ಲ. ಮೇಲೆ ಆ ಮಣ್ಣಿನ ಮೇಲೆ ಏನೇನು ಬರಿತಿದ್ದಾನಂತೆ. ಅವನು ಏನು ಬರಿತಿದ್ದಾನೆ ಎಂಬುದಾಗಿ ಕೆಲವು ದೈವಶಾಸ್ತ್ರಜ್ಞರು ಹಿಂಗೆ ಹೇಳ್ತಾರೆ. ಅವ್ರು ಏನು ಬರ್ತಿದ್ರಂದ್ರೆ, ಆ ಊರಿನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಪಂಡಿತರಿದ್ದರೋ ಒಬ್ಬೊಬ್ಬರ ಹೆಸರು ಬರ್ತಿದ್ರು, ಅಲ್ಲಿ ನಿಂತ್ಕೊಂಡಿದ್ರು. ಅವರು ಬರೆಯುವಾಗ ಪಾಪದ ಅರಿಕೆ ಆಯ್ತು ಅವ್ರಿಗೆ. ಅವಾಗ ಒಂದೊಂದು ಕಲ್ಲುಗಳು ಟಪ 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 ಅಂತ ಬೀಳ್ತೈತೆ. ಯಾಕಂದ್ರೆ ಅವನು ಹೇಳ್ತಾನೆ, ಹಾಗಾದ್ರೆ ನೀನು ಏನು ಹೇಳ್ತೀಯ ಕ್ರಿಸ್ತನೇ, ಇವಳು ನೋಡು ಪಾಪ ಮಾಡಿದ್ದಾಳೆ, ಕಲ್ಲು ಹೊಡಿಬೇಕು, ಕಲ್ಲುಗಳಿಗೆ ಧರ್ಮಶಾಸ್ತ್ರ ಸಹ ನೆರವೇರಿಸ್ತಿಲ್ಲ. ಯಾಕಂದ್ರೆ ಇಬ್ಬರನ್ನೂ ಹೊಡಿಬೇಕಂತ ಇದೆ, ಅಲ್ಲಿ ಒಬ್ಬರನ್ನೇ ಕರ್ಕೊಂಬಂದ, ಅದು ಕೂಡ ಸಂಪೂರ್ಣವಲ್ಲ. ಯಾಕೆ ಈ ವಿಷಯ ನಾನು ಹೇಳ್ತೇನೆ ಪ್ರಿಯರೇ, ಕ್ರಿಸ್ತನ ಕೃಪೆ ಬದಲಾಗಿ ನೋಡುವಾಗ ಒಂದು ಪಾಪ ಮಾಡಿದ್ರಿಗೂ ಅದೇ ಕೃಪೆ, 100 ಪಾಪ ಮಾಡಿದ್ರು ಅದೇ ಕೃಪೆ. ಯಾಕಂದರೆ ಆ ರಕ್ತ ಇದೆಯಲ್ಲ, ಸಕಲ ಪಾಪದ ನಿವಾರಣೆಗೋಸ್ಕರಂತಿದೆ. ಮತ್ತು ಅದರಲ್ಲಿ ಗ್ರೇಡ್ ಇಲ್ಲ, ಎಲ್ಲ ಪಾಪ ನಿವಾರಣೆಗೋಸ್ಕರಂತಿದೆ. ಇಲ್ಲಿ ನೋಡುವಾಗ ನಾವು ನೋಡ್ತೇವೆ, ಈ ಒಂದು ನ್ಯಾಯಕ್ಕೆ ಯೋಗ್ಯವಾದಂಥದ್ದು ಅಲ್ಲ. ನೀವು ನ್ಯಾಯ ಕೇಳ್ತಾ ಇದ್ದೀರಾ, ಮರಣದಂಡನೆ ಆಗ್ಬೇಕಂತ ಹೇಳ್ತಿದ್ದೀರಾ, ಯೋಗ್ಯತೆಯೇ ಇಲ್ಲ ಇಲ್ಲಿ. ಯಾಕಂದರೆ ಯೋಗ್ಯವಾಗಬೇಕಂದ್ರೆ ಅವನು ಸೇರಬೇಕು. ಕ್ರಿಸ್ತನು ಬಂದದ್ದು ಅದಕ್ಕೋಸ್ಕರ ಅಲ್ವಲ್ಲ. ಅದು ನಾವು ಇಲ್ಲಿ ನೋಡ್ತೇವೆ, ನಿರೀಕ್ಷೆ. ಇವಳು ಸಹ ರೆಡಿ ಇದ್ದಾಳೆ, ಹಾಕಿ ಎಲ್ಲರೂ ಕಲ್ಲು ಬೀಳ್ತದೆ, ಅವಳು ತಿಳ್ಕೊಂಡು ಈ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಅಂತೇಳಿ ಎಲ್ಲಿನೂ ಬರ್ತಾ ಇಲ್ಲ, ಎಲ್ಲ ಕಲ್ಲುಗಳು ಬಿದ್ದಾವೆ, ಎಲ್ಲರಿಗೂ ಶಬ್ದ ಕೇಳಿಸ್ತದೆ. ಅವಳು ತಿಳ್ಕೊಂಡಿರ್ಬೇಕು ಕೊನೆಗೆ, ಓಹೋ ಹಾಗಾದ್ರೆ ಇವೆಲ್ಲ ಕಲ್ಲುಗಳು ತೊಗೊಂಡು ಯೋಗ್ಯನಾದವನು ಯೇಸು ಕ್ರಿಸ್ತನೇ, ಅವರೇ ಒಂದು ಕಲ್ಲು ಹಾಕ್ತಾರೆ ನನ್ನ ಮೇಲೆ ಅಂತ ಅದಕ್ಕೂ ರೆಡಿಯಾಗಿದ್ದು. ಅವಳು ತಲೆ ಮೇಲೇನೇ ಎತ್ತಿಲ್ಲ, ಅವಳು ಕೆಳನೇನೇ ಇಟ್ಟಿಲ್ಲ. ಕ್ರಿಸ್ತನ್ ಕೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಕೇಳ್ತಾನೆ,
ನಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಎಲ್ಲಿದ್ದಾರೆ? ನೀನಾದರೂ ಯಾಕೆ ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ? ಶಿಕ್ಷೆಗೆ ನೀನು ಯೋಗ್ಯಳಾಗಿದ್ದೀಯಾ? ಅವನು ಬಿಟ್ಬಿಡಿ, ಶಿಕ್ಷೆಗೆ ನೀನು ಯೋಗ್ಯಳಾಗಿದ್ದೀಯಾ? ಶಿಕ್ಷೆಯನ್ನು ಹೊಂದಲೇಬೇಕು. ಆದರೆ ಶಿಕ್ಷೆ ಕೊಡಬೇಕು ಯಾರು ನಿನಗೆ? ನಿನ್ನ ಮೇಲೆ ಅಪವಾದ ಮಾಡಿದವರು ಕೊಡಬೇಕೋ ಅಥವಾ ಯಾರಿಗೆ ಅಧಿಕಾರ ಇದ್ದಾರೆ ಅವರು ಕೊಡಬೇಕು ನಿಮಗೆ ಶಿಕ್ಷೆ? ಅಪವಾದ ಮಾಡಿದವರಿಗೆ ಶಿಕ್ಷೆ ಕೊಡುವ ಅಧಿಕಾರ ಇಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ. ಯಾರಿಗೆ ಅಧಿಕಾರವಿದೆಯೋ ಅವರು ಮಾತ್ರ ಕೊಡ್ಬೋದು. ಹಾಗಾದರೆ ಅಧಿಕಾರ ನನಗೆ ಏನು? ಮರಣದಂಡನೆ ಕೊಡೋಕ್ಕೆ ಅಧಿಕಾರ ನನಗಿದೆ. ಆದರೆ ನಾನು ಮರಣದಂಡನೆ ಕೊಡೋದಿಲ್ಲ, ನಿಮಗೆ ಕ್ಷಮಾಪಣೆ ಕೊಡ್ತೇನೆ. ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿದ ಮಹಾಕಾರ್ಯದಲ್ಲಿ ನಮ್ಮ ಶಾಪ, ಪಾಪ, ತಾಪ ಎಲ್ಲವೂ ಹೋಯ್ತು ಎಂಬುದಾಗಿ, ಅಪರಾಧ ಪತ್ರವನ್ನು ಹರಿಸಿ, ನಾವೊಂದು ರಾಗ ಹಾಡಿದೆವು, ಅಪರಾಧ ಪತ್ರವನ್ನು ಹರಿದು ನಮ್ಮನ್ನು ಬಿಡಿಸಿದನೆಂಬುದಾಗಿ. ಸೊ ಹಾಗಾದರೆ ಈ ಒಂದು ವಾಕ್ಯ ನೋಡುವಾಗ ಅಪರಾಧದ ದಂಡನೆ ಮಾಡೋದಕ್ಕೋಸ್ಕರ ಇರುವಂತಹ ಯೋಗ್ಯನಾದಂಥವನೇ ನಮ್ಮನ್ನು ಕ್ಷಮಾಪಣೆ ಮಾಡಿದಾಗ, ಅಪರಾಧ ಎಂಬುದಾಗಿ ನಮ್ಮಲ್ಲಿ ದೂಷಣೆ ಮಾಡಿದ್ರೆ ಎಲ್ಲಿದೆ ಹಕ್ಕು? ಇಲ್ಲ. ಮತ್ತು ಇಲ್ಲಿ ನಾವು ಮುಂದೆ ಇನ್ನೊಂದು ಹೇಳ್ತಾರೆ, ಕ್ರಿಸ್ತನ್ ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ ಅದು ಪ್ರಶ್ನೆ, ಅದು ನಮ್ಮ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಥರ ಮಾಡಿದ್ರು. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಇವ್ರ ಮನಸ್ಸಲ್ಲಿ ಏನೇ ಬಂದಾಗಿ. ಹಾಗಾಗಿ ನಾವು ಇಲ್ಲಿನ ನೋಡುವಾಗ ಪ್ರಿಯರೇ, ಇಲ್ಲಿ ಏನು ಘಂಟಾಘೋಷ ತೊಳೆದ್ರೆ, ಕ್ರಿಸ್ತನ ನಮಗೋಸ್ಕರ ಯೋಗ್ಯನಾದವನು ಮತ್ತು ಅಧಿಕಾರವುಳ್ಳವನೇ ನಮ್ಮನ್ನು ಕ್ಷಮೆ ಮಾಡಿದಾಗ, ರೋಮಪುರ ಪತ್ರಿಕೆ ನೋಡ್ತೇವೆ ಏನಂದರೆ, ಪರಲೋಕವನ್ನು, ಮಹಿಮೆಯನ್ನು ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಮೇಲೆ ನಮ್ಮನ್ನು ಬಿಡುಗಡೆ ಮಾಡದೇ ಇರುವನೇ 100%. He who did not thought it a robbery to leave the heaven and came down to us, shall he not with him give us all things free? ಸಮಸ್ತವನ್ನು ನಮಗೆ ಕೊಡದೇ ಇರುವನೇ ಅಂತ ನೋಡ್ತೇವೆ. ಇದು ಒಂದು ಕೃಪೆಯ ಒಂದು ವಿಶೇಷ ಎಂಬುದಾಗಿದೆ. ನಾವು ಐದನೇದು ವಿಷಯ ಐದನೇ ಒಂದು ಪ್ರಶ್ನೆ ನೋಡುವಾಗ ಲೂಕನ್ ಬರೆದ ಸುವಾರ್ತೆ 18ನೇ ಬನ್ರಿ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಅಲ್ಲಿ ಒಂದು ಸನ್ನಿವೇಶ ಇದೆ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ ನೋಡಿ, 18 ಅಲ್ಲ, ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಅಲ್ಲಿ ನೋಡುವಾಗ ಇದು ಮತ್ತೆ ನಮಗೆ ಪರಿಚಯವಂಥದ್ದೇ. 5ನೇ ಅಧ್ಯಾಯ, 24ನೇ 5ನೇ ವಚನ ಓದಿಕೊಳ್ಳೋಣ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕೆಳಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು ಎಂಬುದಾಗಿ. ವೈ ಡು ಯು ಲುಕ್ ಫಾರ್ ದ ಲಿವಿಂಗ್ ಅಮಂಗ್ ದ ಡೆಡ್? ಈ ಪ್ರಶ್ನೆ ಆ ದಿನ ಏನಿತ್ತಂದರೆ, ಕ್ರಿಸ್ತನು ಹೂಣಲ್ಪಟ್ಟು ವಾಕ್ಯದ ಅನುಸಾರವಾಗಿ ಎದ್ದು ಬರುತ್ತೆ ಎಂಬುದಾಗಿ ಘೋಷಣೆ ಮಾಡಿದರು. ಅದರ ಅನುಸಾರವಾಗಿ ಆತನು ಎದ್ದು ಬಂದಿದ್ದಾನೆ, ಆದರೆ ಅದನ್ನು ಗೊತ್ತಿಲ್ಲ. ಈ ಸ್ತ್ರೀಯರು ಅಲ್ಲಿ ಹೋಗಿ ಗಾರ್ಡನಲ್ಲಿ ಹೋಗಿ ನೋಡುವಾಗ ದೊಡ್ಡ ಕಲ್ಲು ಇರ್ತದೆ ಎಂಬುದಾಗಿ ಅವರೆಲ್ಲ ಯೋಚನೆ ಮಾಡಿ ಹೇಗೆ ಕಲ್ಲು ತೆಗಿಬೇಕು, ಏನು ಮಾಡ್ಕೊಂಡು ಯೋಚನೆ ಮಾಡುವಾಗ ಕಲ್ಲು ಆಗಲೇ ತಡೆಯಲ್ಪಟ್ಟಿದೆ, ಕ್ರಿಸ್ತನಾಗಲೇ ಇದ್ಬಿಟ್ಟಿದೆ. ಬಟ್ ಇವರಿಗೆ ಭಯ, ಅದಕ್ಕೆ ಅವರು ತಲೆ ಕೂಡ ಮೇಲೆತ್ತಲಿಲ್ಲ. ಎಲ್ಲಿದ್ದಾರೆ ನಮ್ಮ ಸ್ವಾಮಿ, ಎಲ್ಲಿಟ್ಟಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಆ್ಯಕ್ಚುಲಿ ಅವರು ದೇವದೂತ ಹೇಳ್ತಾರೆ, ವೈ ಡು ಯು ಲುಕ್ ಫಾರ್ ಲಿವಿಂಗ್ ಅಮಂಗ್ ದ ಡೆಡ್? ನೀವು ಇನ್ನೊಂದು ಸರಿ ಓದ್ತೇನೆ ದಯಮಾಡಿ. ಅವರಿಗೆ ಸತ್ತರೊಳಗೆ ಬದುಕಿರೋರನ್ನು ಹುಡುಕುವುದೇನು? ಯಾಕೆಂದರೆ ಈಸ್ ರಿಸರೆಕ್ಟೆಡ್ ಆಲ್ರೆಡಿ, ಪುನರುತ್ಥಾನ ಹೊಂದಿದ್ದಾನೆ ಕರ್ತನು. ನೀವು ಯಾಕೆ ಇನ್ನೂ ಸತ್ತರು ನೋಡಿ? ಈಗ ನಾವು ನೋಡುವಾಗ ಅನೇಕ ಸರಿ ವಿಶ್ವಾಸ ಮಕ್ಕಳು ಏನು ಮಾಡ್ತಾರೆ, ನಮಗೆ ಆಧಾರ ಮಾತು ನೋಡುವಾಗ ನಾವು ಈ ಲೋಕದವರೆಗೆ ನೋಡ್ತೀವಿ. ನಾವು ಈ ಲೋಕದಲ್ಲಿ ನೋಡುವಾಗ ದೇ ಆರ್ ಡೆಡ್ ಪೀಪಲ್, ನಂಬಿಕೆಯಲ್ಲಿ ಇಲ್ಲ ಅವರು. ಅವರ ಆಲೋಚನೆ ಬೇಡ. ನೀವು ಬೆಳಕಿನಲ್ಲಿ ನೋಡ್ರಿ, ಬೆಳಕನ್ನೇ ನೋಡ್ರಿ, ನೀವು ಬೆಳಕಿನಲ್ಲಿ ಮುಂದುವರಿತೀರಿ. ಯಾಕಿದೆ ಎಚ್ಚರಿಕೆ ಮಾತು ನಮಗಂದರೆ, ಡೋಂಟ್ ಲುಕ್ ಫಾರ್ ಆನ್ಸರ್ಸ್ ಇನ್ ದಿಸ್ ವರ್ಲ್ಡ್. ನಾವು ಈ ಲೋಕದಲ್ಲಿ ನಮಗೆ ಉತ್ತರಕ್ಕೋಸ್ಕರ ಹುಡುಕೋದು ಬೇಡ. ನಮಗೆ ಉತ್ತರ ಸಿಗಬೇಕಲ್ಲ ನಮಗೆ. ಯಾಕಂದರೆ ನಮ್ಮ ಸಹಾಯಕನ ಅವರಿಗೆ ಈ ಲೋಕದವರಿಗೋಸ್ಕರ ಯಾರು ಸಹಾಯಕರಿಲ್ಲ, ಅವರು ಸ್ವಂತ ಬುದ್ಧಿ ಆಧಾರ ಮಾಡ್ಕೊಂಡೇ ಮಾಡೋರಾಗಿದ್ದಾರೆ.
ಆದರೆ ನಾವಿಲ್ಲಿ ಈ ವಾಕ್ಯದಲ್ಲಿ ನೋಡುವಾಗ ಏನಾಗ್ತದೆ, ದೇವರಾತ್ಮನ ನಮಗೆ ಸಹಾಯಕನಾಗಿ ಕಳಿಸಲ್ಪಡ್ತಾನೆ. ಹಾಗಾಗಿ ಪ್ರಿಯರೇ, ಈ ಒಂದು ಪ್ರಶ್ನೆಯಿಂದ ನಮಗೆ ಒಂದು ಅನ್ವಯಿಸಿ ಮಾಡ್ಕೊಳ್ಬೇಕಂದ್ರೆ, ಲೆಟ್ಸ್ ನಾಟ್ ಲುಕ್ ಫಾರ್ ದಿ ಆನ್ಸರ್ಸ್ ಇನ್ ದ ವರ್ಲ್ಡ್, ಲೆಟ್ಸ್ ಲುಕ್ ಫಾರ್ ದ ಆನ್ಸರ್ ಇನ್ ದ ವರ್ಡ್. ದೇವರ ವಾಕ್ಯದಲ್ಲಿ ನಾವು ಉತ್ತರ ನೋಡುವ ಹೊರತು ಲೋಕದಲ್ಲಿ ಉತ್ತರ ನೋಡೋದು ಬೇಡ ಎಂಬುದಾಗಿ. ಆಮೇಲೆ ಆರನೇ ಪ್ರಶ್ನೆ ನೋಡುವಾಗ ಅದೇ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 18ನೇ ವಚನ ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 18ನೇ ವಚನ ನೋಡಿಕೊಳ್ಳುವ. ಅವರಲ್ಲಿ ಕ್ಲೇಫನೆಂಬವನು ಅವನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನೀನು ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು. ಇಂಗ್ಲಿಷಲ್ಲಿ ನೋಡುವಾಗ, ಆರ್ ಯು ದ ಓನ್ಲಿ ಸ್ಟ್ರೇಂಜರ್ ಹೂ ಡು ನಾಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್? ಅಪರಿಚಿತನಾಗಿದೆಯಲ್ಲ. ಯಾರನ್ನು ನೋಡುವಾಗ ಸ್ವಲ್ಪ ಮೇಲೆ ನೋಡ್ರಿ, 13ನೇ ವಚನದಿಂದ ಓದುವಾಗ ಸ್ಪಷ್ಟವಾಗ್ತದೆ. ಅದೇ ದಿನದಲ್ಲಿ, ಯಾವ ದಿನದಲ್ಲಿ ಕ್ರಿಸ್ತನ ಎದ್ದ ಹೋದನೋ, ಯಾವ ದಿನದಲ್ಲಿ ಈ ಸ್ತ್ರೀಯರು ಬಂದು ನೋಡಿಕೊಂಡು ಹೋದ್ರು, ಇವರಿಗೆ ವಿಷಯ ಗೊತ್ತಿಲ್ಲ. ಇವರು ಜಿಗುಪ್ಸೆ ಹೊಂದ್ಬಿಟ್ಟು ಕ್ರಿಸ್ತನು ಮರಣ ಹೊಂದಿದನು, ಕ್ರಿಸ್ತನು ಹುಣಲ್ಪಟ್ಟನು, ಕ್ರಿಸ್ತನು ಏನಾಯ್ತು ಹುಣಲ್ಪಟ್ಟ ಮೇಲೆ ನಮ್ಗೆ ಗೊತ್ತಿಲ್ಲ, ಎದ್ದನ ಇದನ್ನು ನಮ್ಗೆ ಗೊತ್ತಿಲ್ಲ. ಆ ವಿಷಯದಲ್ಲಿ ಜಿಗುಪ್ಸೆ ಹೊಂದಿ ಅವರು ಯೆರೂಸಲೇಮ್ ಬಿಟ್ಟು ಹೋಗ್ತದೆ, ಎಮ್ಮಾಗೆ ಹೋಗ್ತಿದ್ದಾರೆ. ಸಾಕು. ವಿಶ್ವಾಸ ಮಕ್ಕಳ ಜೀವನದಲ್ಲಿ ಅನೇಕ ಸಾರಿ ಸಾಕು ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಇಲ್ಲಿ ನಾನು ಓದ್ತೇನೆ, ಆ ದಿನದಲ್ಲಿ ಶಿಷ್ಯರಲ್ಲಿ ಒಬ್ಬರು ಯೆರೂಸಲೇಮಿಗೆ 6 ಮೈಲ್ ದೂರದಿಂದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಮುದ್ರದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡ್ತಿದ್ದರು. ಅವರ ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಏನೇನು ನಡೆದಿದೆ ಘಟನೆಗಳು ಎಂಬುದಾಗಿ ಅವರು ಚರ್ಚನೆ ಮಾಡಿಕೊಂಡು ಹೋಗ್ತಾ ಇರುವಾಗ, ಎಲ್ಲಿಂದ? ಯೆರೂಸಲೇಮಿನಿಂದ ಎಮ್ಮಾಹುಗೆ ಹೋಗ್ತಾ ಇರುವಾಗ ಯೇಸು ತಾನೇ ಅವರ ಹತ್ತಿರಕ್ಕೆ ಬಂದು ಜೊತೆಯಲ್ಲಿ ಹೋದನು. ಆಗ ಅವರು ಆತನನ್ನು ಗುರುತು ಹಿಡಿಯಲಿಲ್ಲ. ಅವರು ಕಣ್ಣು ಕಟ್ಟಿದಿಂದ ಹಾಗಾಯಿತು. ಆತನು ಅವರನ್ನು, ನೀನು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತನಾಡಿಕೊಳ್ಳುವ ಈ ಸಂಗತಿಗಳು ಏನೆಂಬುದನ್ನು ಕೇಳಲು ಕರ್ತನು ಅವ್ರಿಗೆ ಕೇಳಿದ, ಏನಪ್ಪ ಮಾತಾಡ್ತಿದ್ದೀರಾ ಎಂಬುದನ್ನು ನೋಡುವಾಗ ಅನೇಕ ಸರಿ ನಾನು ಹೇಳಿದಲ್ವ, ವಾಕ್ಯ ಎಂಬುದಾಗಿ ರೂಢಿ ಪ್ರಕಾರ ಹೋಗ್ತಾ ಇರುವಾಗ ಏನಾಗ್ತದೆ, ಅನ್ವಯಿಸಿಕೊಳ್ಳದೆ ಇರುವಾಗ ಅದು ವಾಕ್ಯವಾಗಿ ಉಳಿತದೆ. ಅದು ನೀವು ಅನ್ವಯಿಸ್ಕೊಂಡಾಗ ಅದು ನಿಮಗೆ ಜೀವ ಕೊಡ್ತದೆ ಎಂಬುದಾಗಿ. ಇವರು ಎಲ್ಲವನ್ನು ಏನೇನಾಗಿದೆ ಎಲ್ಲ ನೋಡಿದ್ದಾರೆ, ಆದರೆ ಪುನರುತ್ಥಾನದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅನೇಕ ಸಾರಿ ನಾವು ಏನು ನಂಬಿದ್ದೇವೆ ಅದನ್ನು ನಾವು ಒಳಗಾಗಿ ಇರದೇ ಇದ್ದರೆ ಏನಾಗ್ತದೆ ಅಂದರೆ ನಾವು ಮತ್ತೆ ಜಿಗುಪ್ಸೆಗೆ ಒಳಗಾಗ್ತೇವೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ದೇವರ ಧರ್ಮಶಾಸ್ತ್ರ ಒಂದು, ಎರಡನೇದು ಬೈಬಲ್. ನಾನು ಯಾಕೆ ಬೈಬಲ್ ಮತ್ತು ಧರ್ಮಶಾಸ್ತ್ರ ಹೇಳ್ತೇನೆ ಅಂದರೆ, ಧರ್ಮಶಾಸ್ತ್ರ ಟಾಕಿಂಗ್ ಟು ದ ಲಾ ಆಫ್ ದ ಮೋಸಸ್. ದೇವರ ವಾಕ್ಯದಲ್ಲಿ ನೋಡುವಾಗ ನಾವೇನು ನೋಡ್ತೀವಿ ಅಂದರೆ ಲಾ ಆಫ್ ಗ್ರೇಸ್, ಕೃಪೆಯ ಒಂದು ಕಾಲ. ಈಗ ನಾನು ಕಂಡಿದ್ದೇನೆಂದರೆ ಕ್ರಿಸ್ತನ ನಿಯಮ ಅಂತ ಒಂದಿದೆ. ನಮ್ಮ ಪಾಸ್ಟರು ಹೋದ್ಸರಿ ಅದನ್ನೇ ಹೇಳ್ತಿದ್ರು, ಕ್ರಿಸ್ತನ ನಿಯಮಕ್ಕೆ ನಾವು ಒಳಗಾಗುವಾಗ ಧರ್ಮಶಾಸ್ತ್ರಕ್ಕೆ ಒಳಗಾಗೋದಿಲ್ಲ. ಒಂದು, ಯಾಕಂದರೆ ನಾವು ಕ್ರಿಸ್ತನ ನಿಯಮ ನೋಡುವಾಗ ಏನು ಕ್ರಿಸ್ತ ನಮಗೋಸ್ಕರ ಎಲ್ಲ ಮಾಡಿದ್ದಾನೋ ಅದಕ್ಕೆ ನಾವು ಆಗೋರಾಗಿದ್ದೇವೆ ಧರ್ಮಶಾಸ್ತ್ರಕ್ಕೆ. ಯಾಕಂದರೆ ಧರ್ಮಶಾಸ್ತ್ರಕ್ಕೆ ಸಂಪೂರ್ಣವಾಗಿ ನೆರವೇರಿಸಲು ಕ್ರಿಸ್ತನ, ನಮ್ಮಿಂದ ಧರ್ಮಶಾಸ್ತ್ರ ನೆರವೇರಿಸೋಕೆ ಸಾಧ್ಯ ಇಲ್ಲ. ಕ್ರಿಸ್ತನ ನಿಯಮಕ್ಕೆ ನಾವು ಒಳಗಾದಾಗ ಇವೆಲ್ಲವೂ ಆಟೋಮೆಟಿಕ್ ಆಗಿ ನಾವು ಅವಶ್ಯಕತೆ ಬರುವುದಿಲ್ಲ. ಕ್ರಿಸ್ತನ ನಿಯಮಕ್ಕೆ ಹೋಗುವಾಗ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಅವೆಲ್ಲ ನಮಗೆ ಅನುಸರಿಸಿ, ಯಾಕಂದರೆ ಕೃಪೆ ಕಾಲ ಅಂತ ಹೇಳುವಾಗ ಮತ್ತೆ ಅಲ್ಲಿ ಭೇದ ಭಾವ ಇಲ್ಲ. ಯಾರೇ ಇರಲಿ, ಹೇಗೆ ಇರಲಿ, ಯಾಕಂದರೆ ಎವ್ರಿಬಡಿ ಆ ಒಂದು ಶಿಲ್ಬೆ, ಕ್ರಿಸ್ತನ ಶಿಲ್ಬೇನಿದೆ, ಯಾರ್ಯಾರು ಆತನ ನಂಬಿದರೋ ಅವ್ರಿಗೆ ದೇವರ ಮಕ್ಕಳಾಗೋದು ಕರ್ಕೊಟ್ಟು. ಈ ಡೇಂಜರ್ ನಾವು ಮತ್ತೆ ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ನೋಡ್ತೀವಿ. ಏನಂದರೆ ಯಹೂದ್ಯರು, ಗ್ರೀಕರು ಅನೇಕರು ಸೇರಿ ಬಂದಾಗಿಯೂ ಸಹ ಏನಾಯ್ತಂದರೆ ಗ್ರೀಕರಲ್ಲಿ ಸಹ ವಿಶ್ವಾಸಿಗಳಾಗಿದ್ದರು, ಯಹೂದ್ಯರಲ್ಲಿ ಸಹ ವಿಶ್ವಾಸಿಗಳಾಗಿದ್ದರು. ಯಹೂದ್ಯರ ಮಾತು ಏನಂದರೆ, ನಾವು ಸುನ್ನತಿ ಮಾಡಿಕೊಂಡರಲ್ಲವ, ಈ ಗ್ರೀಕರು ಸುನ್ನತಿ ಮಾಡಿಕೊಂಡಿಲ್ಲ, ಹಾಗಾದರೆ ನಾವು ವಿಶೇಷ ವಿಶ್ವಾಸಿಗಳೆಂಬುದಾಗಿ. ಈ ವಿಶೇಷ ವಿಶ್ವಾಸಿಗಳು ಎಲ್ಲಿ ಬಂತು? ಸ್ವನೀತಿ ಆಧಾರ ಮಾಡಿಕೊಂಡಾಗ.
ಕ್ರಿಸ್ತನಿಂದ ನಮಗೆ ನೀತಿವಂತಿಕೆ ಬಂದಿದೆ ಅಂದಮೇಲೆ ಇದು ಪ್ರಶ್ನೆನೇ ಇಲ್ಲ. ಎಲ್ಲರೂ ಈ ಒಂದು ನಾವು ನೋಡಿ ಅಂದರೆ ಅನೇಕ ಸಾರಿ ನಾವು ಏನು ಮಾಡ್ತೇವೆ ಅಂದರೆ ಕ್ರಿಸ್ತನ ನಿಯಮಕ್ಕೆ ನಾವು ಒಳಗಾದಾಗ ನಾವು ಕ್ರಿಸ್ತನ ಬಳಕೆ ಒಳಗಾಗಿ ನಾವು ಬಿಡುಗಡೆ ಹೊಂದ್ತೇವೆ. ಇಲ್ಲದಿದ್ದರೆ ನಾವು ಮತ್ತೆ ವಿಲ್ ಬಿ ಅಂಡರ್ ದ ಬಾಂಡೇಜ್. ಓಕೆ, ಅದಕ್ಕೋಸ್ಕರ ನಾವು ಈ ಭಕ್ತರು ಹೇಳ್ತಾರೆ, ಯೆರೂಸಲೇಮಿಗೆ ಬಂದ ಪರಸರ್ದಾರರೆಲ್ಲರಿಗೂ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನೀನು ಮಾತ್ರ ಗೊತ್ತಿಲ್ಲ, ಆರ್ ದ ಓನ್ಲಿ ಸ್ಟ್ರೇಂಜರ್. ಆಮೇಲೆ ನೋಡ್ತೇವೆ ಹೇಗೆ ಕ್ರಿಸ್ತನು ಅವರು ಮಾತಾಡಿದ ಒಂದೊಂದು ವಿಷಯವನ್ನು 19ನೇ ವಚನದಿಂದ ಹೇಳ್ತಾ ಹೋಗ್ತಾ ಇರುವಾಗ ಹೇಗೆ ಇವೆಲ್ಲ ನೆರವೇರಬೇಕಾಯ್ತು. ಆತನು ಎದ್ದಿದ್ದಾನೆ ಎಂಬ ಹೀಗೆ. ಈಗ ಬನ್ನಿರಿ, ಸಾಯಂಕಾಲ ಹೋಗುವಾಗ ಸಾಯಂಕಾಲ ಆಗ್ತದೆ, ರೊಟ್ಟಿ ಮುರಿಯುವಾಗ ಅವ್ರಿಗೆ ಗೊತ್ತಾಯ್ತು, ಓ ಮೈ ಗಾಡ್, ದೇವರೇ ನಮ್ಮನ್ನು ಸಂದರ್ಶಿಸಿದನು, ಕ್ರಿಸ್ತನೇ ನಮ್ಮೊಟ್ಟಿಗೆ ಇದ್ದಾನಲ್ಲ. ಅವ್ರು ಕೇಳ್ತಾರೆ, ದಯಮಾಡಿ ಸ್ವಾಮಿ ನಮ್ಮೊಟ್ಟಿಗೆ ಇರು. ಅದಕ್ಕೆ ಒಬ್ಬ ಭಕ್ತನು ಸಾಂಗ್ ಬರ್ಬಿಟ್ಟಾನೆ, ಅಬೈಡ್ ವಿತ್ ಮೀ ಓ ಲಾರ್ಡ್. ಸಾಯಂಕಾಲವಾಯಿತು. ಅದು ಕನ್ನಡದಲ್ಲೂ ಇದೆ. ಏನದು ಸಾಂಗ್ ಏನಿದೆ ಅಂದರೆ ನಮ್ಮೊಂದಿಗಿರು ಸಂಜೆ ಆಯಿತು. ಅದು ಈ ಆಧಾರ ಮೇಲೆ ನಮ್ಮೊಂದಿಗಿರು ಸಂಜೆ ಆಯಿತು. ಯಾಕಂದರೆ ಅನೇಕ ವಿಷಯಗಳು ನಾವು ಮತ್ತೊಂದು ಆವರ್ತಿ ಕ್ರಿಸ್ತ ನಮಗೆ ಮರುಕಳಿಸಿ ತಿಳಿಸ್ತಿರುವಾಗ ಏನಾಗ್ತದೆ, ದೇವರು ಮತ್ತೆ ನಮ್ಮನ್ನು ಉಜ್ಜೀವನಗೊಳಿಸಿ ನಿರಾಶೆ ಒಳಗಾಗದೆ ಮತ್ತೆ ಮುಂದುವರೆದು ಸಹಾಯ ಮಾಡ್ತಾನೆ. ಹಾಗಾಗಿ ಪ್ರಿಯರೇ, ದಯಮಾಡಿ ಈ ಇಷ್ಟು ವಿಷಯಗಳಲ್ಲಿ ನಾವು ವಾಕ್ಯವನ್ನು ತಿಳಿದುಕೊಂಡು ವಾಕ್ಯಕ್ಕೆ ಒಳಗಾಗಿ ಅದನ್ನು ನಮ್ಮದಾಗಿಸುವಾಗ ನಮ್ಮಲ್ಲಿ ಜೀವ ಬರ್ತದೆ. ಅದನ್ನು ಕೂಡಿಟ್ಟು ಇರುವಾಗ ಅದರಿಂದ ಅದು ನಮ್ಮ ಜೀವನದಲ್ಲಿ ಏನು ಆಗೋದಿಲ್ಲ ಎಂಬುದಾಗಿ ಈ ಇಷ್ಟು ವಿಷಯಗಳು ಈ ದಿನ ನಾವು ಕಲ್ತ್ಕೊಂಡಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.